ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಫಸ್ಟ್ ಪಾರ್ಟ್ ಅಲ್ಲಿ ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ 60 ಕ್ವಶನ್ಸ್ ಅನ್ನ ಕವರ್ ಮಾಡ್ಕೊಂಡಿದೀವಿ. ನಾನು ನಿಮ್ಗೆ ಹೇಳಿದ ಹಾಗೆ 5 ಚಾಪ್ಟರ್ಸ್. ಓಕೆನಾ? ಯಾರು ಈ ಪಾರ್ಟ್ 2 ಅನ್ನೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಅವರಿಗೆ ನಾನು ಒಂದ್ಸಲ ಹೇಳ್ತೀನಿ, 5 ಚಾಪ್ಟರ್ಸ್ 120 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಒನ್ ಬೈ ಒನ್ ಬ್ಯಾಕ್ ಟು ಬ್ಯಾಕ್ ನಾನು 2 ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ಯಾವ ಚಾಪ್ಟರ್ಸ್ ಅಂದ್ರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಇಕನಾಮಿಕ್ಸ್, FM, ರಿಸರ್ಚ್ ಅಂಡ್ ಸ್ಟಾಟ್ ಅಂಡ್ MM. ಓಕೆನಾ? ಇಷ್ಟು ಟಾಪಿಕ್ಸ್ ನಾನು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮತ್ತೆ ಇಂಟರ್ನ್ಯಾಷನಲ್ ಬಿಸ್ನೆಸ್, ರಿಸರ್ಚ್ ಮತ್ತೆ ಸ್ಟಾಟ್ ಈ 2 ಟಾಪಿಕ್ಸ್ ಅನ್ನು ತೆಗೆದುಕೊಂಡಿರುವಂತ ಉದ್ದೇಶ ಏನಪ್ಪಾ ಅಂದ್ರೆ ಆ 2 ಚಾಪ್ಟರ್ಸ್ ಆಗಿದ್ರು ಕೂಡ ಅದರಲ್ಲಿ ಡಬಲ್ ಚಾಪ್ಟರ್ಸ್ ಇರೋ ತರ ಇದೆ. ಅಂದ್ರೆ ರಿಸರ್ಚ್ ಅಂಡ್ ಸ್ಟಾಟ್ ಇದೆ, BE ಅಂಡ್ IB ಇದೆ. ಸೊ ಈ 5 ಚಾಪ್ಟರ್ಸ್ ಅಂದ್ರೆ ತುಂಬಾ ವೇಟೇಜ್ ಇರುವಂತ ಚಾಪ್ಟರ್ಸ್, ಆದ್ರೆ ಈಸಿ ಚಾಪ್ಟರ್ಸ್. ಓಕೆನಾ? ಸೊ 61 ಕ್ವಶನ್ ನೋಡಿ. ಮ್ಯಾಚ್ ದ ಫಾಲೋವಿಂಗ್. ಓಕೆ, ಇವುಗಳು ಏನಪ್ಪಾ ಅಂದ್ರೆ ಹೆಡ್ಜಿಂಗ್ ಟೆಕ್ನಿಕ್ಸ್ ಅಂತೀವಿ ನಾವು. ಫಾರ್ವರ್ಡ್ ಕಾಂಟ್ರಾಕ್ಟ್, ಫ್ಯೂಚರ್ ಕಾಂಟ್ರಾಕ್ಟ್, ಆಪ್ಷನ್ ಅಂಡ್ ಸ್ವಾಪ್. ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ಕರೆನ್ಸಿ ರೇಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಫಾರ್ವರ್ಡ್ ಅಂದ್ರೆ ಫ್ಯೂಚರ್ ಡೇಟ್ ಅಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಒಂದು ರೇಟಿಗೆ. ಅಂದ್ರೆ ಮುಂದೆ ಜಾಸ್ತಿ ಆಗ್ಬೋದು ಕರೆನ್ಸಿ ರೇಟ್ ಅಂತ ಇದ್ದಾಗ, ನಮ್ಮ ಕರೆನ್ಸಿ ವೀಕ್ ಆಗುತ್ತೆ ಅಂತ ಇದ್ದಾಗ ನಾವೇನ್ ಮಾಡ್ತೀವಿ, ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತೀವಿ. ಅಗ್ರಿಮೆಂಟ್ ಟು ಎಕ್ಸ್ಚೇಂಜ್ ಕರೆನ್ಸಿ ಆಟ್ ಫ್ಯೂಚರ್ ಡೇಟ್. ಓಕೆ, ಫ್ಯೂಚರ್ ಕಾಂಟ್ರಾಕ್ಟ್ಸ್ ಅಂದ್ರೆ ಏನು, ಸ್ಟ್ಯಾಂಡರ್ಡೈಸ್ಡ್ ಟ್ರೇಡ್ ಡಿರೈವೇಟಿವ್ಸ್. ಅಂದ್ರೆ ಫ್ಯೂಚರ್ ಮತ್ತೆ ಫಾರ್ವರ್ಡ್ ಕಾಂಟ್ರಾಕ್ಟ್ಸ್ ಸೇಮೇ ಇರುತ್ತೆ, ಆದ್ರೆ ಫ್ಯೂಚರ್ ಫಾರ್ವರ್ಡ್ ಕಾಂಟ್ರಾಕ್ಟ್ಸ್ ಗೆ ಕಂಪೇರ್ ಮಾಡಿದ್ರೆ ಫ್ಯೂಚರ್ ಕಾಂಟ್ರಾಕ್ಟ್ ಸ್ವಲ್ಪ ಸ್ಟ್ಯಾಂಡರ್ಡೈಸ್ಡ್ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಾಪರ್ ಇರುತ್ತೆ. ಆಪ್ಷನ್ಸ್ ಅಂದ್ರೆ ಏನು, ರೈಟ್ ನಾಟ್ ದ ಅಬ್ಲಿಗೇಷನ್. ಅಂದ್ರೆ ಆ ಒಂದು ಕಾಂಟ್ರಾಕ್ಟ್ ಅಲ್ಲಿ ಎಂಟರ್ ಆದಾಗ ನಿಮಗೆ ಅದು ಪ್ರಾಫಿಟ್ ಕೊಡ್ತಾ ಇದ್ರೆ ಮಾತ್ರ ಫ್ಯೂಚರ್ ಅಲ್ಲಿ ಅದನ್ನ ನೀವು ಎಕ್ಸರ್ಸೈಸ್ ಮಾಡಬಹುದು, ಇಲ್ಲ ಅಂದ್ರೆ ನೀವು ಎಕ್ಸರ್ಸೈಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಹತ್ರ ಅದರ ರೈಟ್ ಇರುತ್ತೆ. ಸೊ ಅದನ್ನ ನಾವು ಆಪ್ಷನ್ ಅಂತೀವಿ. ದರ್ ಇಸ್ ಆಪ್ಷನ್. ಓಕೆನಾ? ನಾಟ್ ದ ಅಬ್ಲಿಗೇಷನ್ ಅಂದ್ರೆ ಕಂಪಲ್ಷನ್ ಇಲ್ಲ. ದೆನ್ ಸ್ವಾಪ್ ಅಂತ ಬಂದಾಗ ಎಕ್ಸ್ಚೇಂಜ್ ಆಫ್ ಇಂಟ್ರೆಸ್ಟ್ ಅಂಡ್ ಕರೆನ್ಸಿ ಕ್ಯಾಶ್ ಫ್ಲೋಸ್. ಅಂದ್ರೆ ಎರಡು ಕಂಟ್ರಿಗಳ ಮಧ್ಯೆ ಟ್ರೇಡ್ ಆಗುವಾಗ ಇಂಟ್ರೆಸ್ಟ್ ರೇಟ್ ನಾನು ನನ್ನ ಇಂಟ್ರೆಸ್ಟ್ ರೇಟ್ ಅನ್ನ ಬೇರೆ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಸ್ವಾಪ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಇಂಟ್ರೆಸ್ಟ್ ರೇಟ್ ಚೇಂಜ್ ಮಾಡೋದು ಅಥವಾ ಕರೆನ್ಸಿ ಕ್ಯಾಶ್ ಫ್ಲೋ ಸ್ವಾಪ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಟ್ರೇಡಿಂಗ್ ವಿತ್ ಎನಿ ಅದರ್ ಕಂಟ್ರಿ, ಐ ಹ್ಯಾವ್ ಟು ಪೇ ಸಮ್ ಅದರ್ ಕರೆನ್ಸಿ. ಆ ಕರೆನ್ಸಿನ ಪೇ ಮಾಡಬೇಕಾಗಿದೆ ಇನ್ನೊಂದು ಕಂಟ್ರಿ. ಆ ಒಂದು ಟ್ರೇಡರಿಗೆ ಆ ಕರೆನ್ಸಿಯನ್ನ ಪೇ ಮಾಡೋದಕ್ಕೆ ರೆಡಿ ಇದ್ರೆ ನಾನು ಅವರ ರೆಸ್ಪಾನ್ಸಿಬಿಲಿಟಿಯನ್ನು ನಾನು ತಗೊಂಡು ನನ್ನ ರೆಸ್ಪಾನ್ಸಿಬಿಲಿಟಿಯನ್ನು ಅವರಿಗೆ ಸ್ವಾಪ್ ಮಾಡ್ತಾ ಇದ್ದೀನಿ. ಈ ರೀತಿ. ಓಕೆನಾ? 4 ಆಪ್ಷನ್ಸ್ ಆಸ್ ಇಟ್ ಈಸ್ ಕರೆಕ್ಟ್ ಮ್ಯಾಚ್ ಇದೆ. ಎ ಗೆ 1, ಬಿ ಗೆ 2, ಸಿ ಗೆ 3 ಮತ್ತೆ ಡಿ ಗೆ 4. ಓಕೆ, ದೆನ್ a US exporter expecting payment of 50 lakh after 3 months. ಓಕೆನಾ? ಫಿಯರ್ಸ್ ರುಪಿ ಡೆಪ್ರಿಸಿಯೇಟ್ಸ್. ಅವರೇನ್ ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಏನಾಗುತ್ತೆ, ರುಪಿ ಡೆಪ್ರಿಸಿಯೇಟ್ ಆಗ್ಬಹುದು ಅಂತ. ವಿಚ್ ಹೆಡ್ಜಿಂಗ್ ಈ ಸುಟೇಬಲ್. ಓಕೆನಾ? ಅಂದ್ರೆ ರುಪಿ ವೀಕ್ ಆಗ್ಬಹುದು, ಡೆಪ್ರಿಸಿಯೇಟ್ ಆಗ್ಬಹುದು ಅಂತ. ಬೈ ರುಪಿ ಫಾರ್ವರ್ಡ್ ಅನ್ನ ಅವರು ಬೈ ಮಾಡ್ಬೇಕಾ, ಸೆಲ್ ರುಪಿ ಫಾರ್ವರ್ಡ್ಸ್, ಬೈ ಕಾಲ್ ಆಪ್ಷನ್ ಆನ್ ರುಪಿ, ಹೋಲ್ಡ್ ಓಪನ್ ಪೊಸಿಷನ್ ನ ಹೋಲ್ಡ್ ಮಾಡ್ಬೇಕಾ, ಅಥವಾ ರುಪಿ ಫಾರ್ವರ್ಡ್ ಅನ್ನ ಅವರು ಬೈ ಮಾಡಬೇಕಾ, ಅಥವಾ ಸೆಲ್ ರುಪಿ ಫಾರ್ವರ್ಡ್ ಮಾಡಬೇಕಾ. ಸೆಲ್ಲಿಂಗ್ ರುಪಿ ಫಾರ್ವರ್ಡ್ ಲಾಕ್ಸ್ ಇನ್ ದ ರೇಟ್ ಅಂಡ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ರುಪಿ ಡೆಪ್ರಿಸಿಯೇಷನ್. ಅಂದ್ರೆ ಸೆಲ್ಲಿಂಗ್ ರುಪಿ ಫಾರ್ವರ್ಡ್ಸ್ ಅವ್ರು ಏನ್ ಮಾಡ್ಬೇಕು, ರುಪಿ ಫಾರ್ವರ್ಡ್ ಅನ್ನ ಸೆಲ್ ಮಾಡಬೇಕು. ಓಕೆನಾ? ಅಂದ್ರೆ ಅರ್ಥ ಏನು, ಸೊ ಇಲ್ಲಿ ಸೆಲ್ಲಿಂಗ್ ರುಪಿ ಫಾರ್ವರ್ಡ್ ಈಸ್ ಪ್ರಾಫಿಟೇಬಲ್ ಫಾರ್ US ಸೆಲ್ಲರ್ ಅಂತ ಯಾಕೆ ಹೇಳ್ತಾ ಇದ್ದಾರೆ. ಸೆಲ್ಲಿಂಗ್ ಅ ಫಾರ್ವರ್ಡ್ ಕಾಂಟ್ರಾಕ್ಟ್ ಮೀನ್ಸ್ ಅಗ್ರೀಡ್ ಟು ಸೆಲ್ ಅನ್ ಅಸೆಟ್ ಇನ್ ದ ಫ್ಯೂಚರ್. ಅಂದ್ರೆ ಫ್ಯೂಚರ್ ಅಲ್ಲಿ ಈಗ ಇರುವಂತಹ ಪ್ರೈಸಿಗೆ ನೀವು ಸೆಲ್ ಮಾಡೋದಕ್ಕೆ ರೆಡಿ ಇದ್ದೀರಾ. ಯಾಕಂದ್ರೆ ಅಗೇನ್ ರುಪಿ ಏನಾಗುತ್ತೆ, ವೀಕ್ ಆಗ್ತಾ ಇದೆ ಅನ್ಕೊಳ್ಳಿ. ಸೆಲ್ಲಿಂಗ್ ರುಪಿ ಫಾರ್ವರ್ಡ್ ಲಾಕ್ಸ್ ಇನ್ ದ ರೇಟ್ ಅಂಡ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ದ ರುಪಿ ಡೆಪ್ರಿಸಿಯೇಷನ್ ಆದ್ರೂ ಕೂಡ, INR ಫಾಲೋ ಆದ್ರೂ ಕೂಡ ಆ ಸೆಲ್ಲರಿಗೆ ಈಗಿರುವಂತಹ ರೇಟ್ ಅಲ್ಲಿಯೇ ಆತ ಆ ಒಂದು ಸೆಲ್ಲಿಂಗ್ ಕಾಂಟ್ರಾಕ್ಟ್ ಅನ್ನ ಎಕ್ಸಿಬಿಟ್ ಮಾಡ್ತಾನೆ. ದೆನ್ 63 ರಿಸರ್ಚ್. ನೋಡಿ, ಇಲ್ಲಿಂದ ರಿಸರ್ಚ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ರಿಸರ್ಚ್ ಅಂಡ್ ನಮ್ಮ ಒಂದು ನಾವೇನಂತೀವಿ ಸ್ಟಾಟಿಸ್ಟಿಕ್ಸ್. ಓಕೆ, ರಿಸರ್ಚ್ ಇಸ್ ಬೆಸ್ಟ್ ಡಿಫೈನ್ಡ್ ಆಸ್. ರಿಸರ್ಚ್ ಅನ್ನ ಬೆಸ್ಟ್ ನಾವು ಯಾವ ವಾಕ್ಯ ಕೊಟ್ಟಿರೋ ವಾಕ್ಯಗಳಲ್ಲಿ ಯಾವುದು ರಿಸರ್ಚ್ ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಅ ಸಿಸ್ಟಮೆಟಿಕ್ ಅಂಡ್ ಆಬ್ಜೆಕ್ಟಿವ್ ಇನ್ವೆಸ್ಟಿಗೇಷನ್ ಟು ಡಿಸ್ಕವರ್ ಫ್ಯಾಕ್ಟ್ಸ್. ರ್ಯಾಂಡಮ್ ಸ್ಟಡಿಯನ್ನು ನಾವು ರಿಸರ್ಚ್ ಅನ್ನೋದಿಲ್ಲ. ಟ್ರಯಲ್ ಅಂಡ್ ಎರರ್ ಎಕ್ಸ್ಪ್ಲೋರೇಷನ್ ಅನ್ನ ಅನ್ನೋದಿಲ್ಲ. ಮ್ಯಾನಿಪ್ಯುಲೇಷನ್ ಆಫ್ ಡೇಟಾ ಫಾರ್ ಕನ್ಕ್ಲೂಷನ್ಸ್ ಅನ್ನೋದಿಲ್ಲ. ನಾವು ಒಂದು ಸಿಸ್ಟಮೆಟಿಕ್ ಆದ ಒಂದು ಉದ್ದೇಶಗಳನ್ನು ಹೊಂದಿರುವಂತಹ ಇನ್ವೆಸ್ಟಿಗೇಷನ್ ಅನ್ನ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನ ಹೊಂದಿರುವಂತಹ ಒಂದು ರಿಸರ್ಚ್ ಅದನ್ನ ನಾವೇನಂತೀವಿ, ರಿಸರ್ಚ್ ಅಂತ ಕರಿತೀವಿ. ರಿಸರ್ಚ್ ಈಸ್ rigorous, systematic and objective process to discover or verify knowledge. Okay, then applied research ನೋಡಿ, ಟೈಪ್ಸ್ ಆಫ್ ರಿಸರ್ಚ್ ಅನ್ನ ಒಂದ್ಸಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮತ್ತೆ ನಾನು ಹೇಳ್ತಾ ಇದ್ದೀನಿ. ಅಪ್ಲೈಡ್ ರಿಸರ್ಚ್ ಏಮ್ಸ್ ಟು ಡೆವಲಪ್ ನ್ಯೂ ಥಿಯರೀಸ್, ಸಾಲ್ವ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ತುಂಬಾ ಸಲ ಕ್ವಶನ್ ಕೇಳಿದ್ದಾರೆ.
ಅಪ್ಲೈಡ್ ರಿಸರ್ಚ್ ಅಂತ ಬಂದಾಗ ಸಾಲ್ವ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್, ಇದನ್ನ ನೆನಪಿಟ್ಕೊಳ್ಳಿ. ಓಕೆ, ಫಂಡಮೆಂಟಲ್ ರಿಸರ್ಚ್ ಅಂತ ಬಂದಾಗ ಡೆವಲಪ್ ನ್ಯೂ ಥಿಯರೀಸ್ ಓಕೆ ಮಾಡ್ತಾರೆ. ದೆನ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಈಸ್ ಕನ್ಸರ್ನ್ಡ್ ವಿತ್, ಡಿಸ್ಕ್ರಿಪ್ಟಿವ್ ರಿಸರ್ಚ್ ಏನ್ ಮಾಡುತ್ತೆ ಗೊತ್ತಾ, ಡಿಸ್ಕ್ರೈಬ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಫಿನಾಮಿನಾ, ಡಿಟೇಲ್ ಆಗಿ ಒಂದು ವಿಷಯದ ಬಗ್ಗೆ ಫಿನಾಮಿನಾ ಅನ್ನ ಹೇಳೋದು. ದೆನ್ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಏನ್ ಹೇಳುತ್ತೆ, ಎಕ್ಸ್ಪ್ಲೋರ್ ಮಾಡೋದು. ಟು ಡೆವಲಪ್ ಹೈಪೋಥಿಸಿಸ್, ಹೌದಾ, ಹೈಪೋಥಿಸಿಸ್ ಅನ್ನ ಡೆವಲಪ್ ಮಾಡೋದು. ಎಕ್ಸ್ಪ್ಲೋರೇಟರಿ ರಿಸರ್ಚ್ ಕ್ಲಾರಿಫೈಸ್ ಇಶ್ಯೂಸ್ ಅಂಡ್ ಹೆಲ್ಪ್ಸ್ ಫ್ರಮ್ ಟೆಸ್ಟೇಬಲ್ ಹೈಪೋಥಿಸಿಸ್. ಎಕ್ಸ್ಪ್ಲೋರೇಟರಿ ಅಂತ ಬಂದಾಗ ಡೆವಲಪ್ ಮಾಡೋದು ಹೈಪೋಥಿಸಿಸ್ ಅನ್ನ, ಕ್ಲಾರಿಫೈ ಮಾಡೋದು ಇಶ್ಯೂಸ್ ಅನ್ನ. ಟೈಪ್ಸ್ ಆಫ್ ರಿಸರ್ಚ್ ಇಂದ ಕ್ವಶನ್ ಕೇಳ್ತಾರೆ. ಮ್ಯಾಚ್ ದ ಫಾಲೋವಿಂಗ್, ಫಂಡಮೆಂಟಲ್, ಅಪ್ಲೈಡ್, ಡಿಸ್ಕ್ರಿಪ್ಟಿವ್ ಅಂಡ್ ಅನಾಲಿಟಿಕಲ್. ನೋಡಿ, ಫಂಡಮೆಂಟಲ್ ರಿಸರ್ಚ್ ಏನ್ ಮಾಡುತ್ತೆ, ಇರುವಂತಹ ನಾಲೆಜ್ಗೆ ನಾಲೆಜ್ ಅನ್ನ ಆಡ್ ಮಾಡುತ್ತೆ. ಅಪ್ಲೈಡ್ ರಿಸರ್ಚ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುತ್ತೆ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಡಿಸ್ಕ್ರೈಬ್ ಮಾಡುತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ. ಅನಾಲಿಟಿಕಲ್ ರಿಸರ್ಚ್ ಯೂಸಸ್ ಫ್ಯಾಕ್ಟ್ಸ್ ಫಾರ್ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್. ಓಕೆನಾ. ಸೊ ಟೈಪ್ಸ್ ಆಫ್ ರಿಸರ್ಚ್ ನ ಮ್ಯಾಕ್ಸಿಮಮ್ ನಾನು ಕವರ್ ಮಾಡಿದೀನಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಇದರಿಂದ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ, ಯಾರ್ಯಾರು ಅಪ್ಲಿಕೆಂಟ್ಸ್ ಇದ್ದಾರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಎನ್ಶೋರ್ಸ್, ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಏನನ್ನ ಹೇಳುತ್ತೆ, ಪ್ರೊಬಾಬಿಲಿಟಿ ಅಂಡ್ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಬರುತ್ತೆ. ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲಿ ಈಕ್ವಲ್ ಚಾನ್ಸ್ ಫಾರ್ ಆಲ್ ದ ಎಲಿಮೆಂಟ್ಸ್ ಫಾರ್ ದ ಟು ಬಿ ಸಿಲೆಕ್ಟೆಡ್, ಅಂದ್ರೆ ಇರುವಂತ ಎಲ್ಲ ಎಲಿಮೆಂಟ್ಸಿಗೂ ಈಕ್ವಲ್ ಚಾನ್ಸ್ ಇರುತ್ತೆ ಸಿಲೆಕ್ಟ್ ಆಗುವಂತ ಚಾನ್ಸಸ್. ಅಂದ್ರೆ ಒಂದು ಬಾಕ್ಸ್ ಅಲ್ಲಿ ಹಲವಾರು ಕಾಯಿನ್ಸ್ ಇದೆ ಅನ್ಕೊಳ್ಳಿ, ನೀವು ಅದರಲ್ಲಿ ಕೈ ಹಾಕಿ ಕಾಯಿನ್ ಅನ್ನ ಎತ್ಕೊಳ್ತಾ ಇದ್ದೀರಾ ಅಂದ್ರೆ ಯಾವ ಕಾಯಿನ್ ಬೇಕಾದ್ರೂ ಬರಬಹುದು. ಓಕೆನಾ. ಸೊ probability sampling use every unit known non-zero chance of selection. ಅಂದ್ರೆ probability sampling use every unit a known non-zero chance of selection. ಅಂದ್ರೆ ಪ್ರತಿಯೊಂದು ಎಲಿಮೆಂಟಿಗೂ ಸೆಲೆಕ್ಟ್ ಆಗುವಂತ ಚಾನ್ಸ್ ಇದೆ, ಯಾವುದು ಎಲಿಮೆಂಟಿಗೆ ಝೀರೋ ಚಾನ್ಸ್ ಇದೆ ಅಂತ ಹೇಳಕ್ ಬರೋದಿಲ್ಲ. ಸೊ ನಾನ್ ಝೀರೋ, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದ್ರೆ ಏನು ಹೇಳಿ, ಎವ್ರಿ ಯೂನಿಟ್ ಹ್ಯಾಸ್ ಈಕ್ವಲ್ ಚಾನ್ಸ್ ಆಫ್ ಇನ್ಕ್ಲೂಷನ್. ಪ್ರತಿಯೊಂದು ಯೂನಿಟಿಗೂ ಆ ಒಂದು ಪಾಪ್ಯುಲೇಷನ್ ಅಲ್ಲಿ ಅಥವಾ ಆ ಒಂದು ಸ್ಯಾಂಪಲ್ ಅಲ್ಲಿ ಇನ್ಕ್ಲೂಡ್ ಆಗುವಂತಹ ಚಾನ್ಸ್ ಈಕ್ವಲ್ ಇರುತ್ತೆ, ಅದನ್ನ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತೀವಿ. ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದ್ರೆ ಏನು, ಪಾಪ್ಯುಲೇಷನ್ ಈಸ್ ಹೆಟ್ರೋಜಿನಿಯಸ್ ಅಂಡ್ ಡಿವೈಡೆಡ್ ಇಂಟು ಸ್ಟ್ರಾಟಾ. ಅದು ಒಂದು ಎಂಟೈರ್ ಪಾಪ್ಯುಲೇಷನ್ ಏನಿದೆ ಅಲ್ಲಿರುವಂತಹ ಡೇಟಾ ಏನಿದೆ ಅದು ಹೆಟ್ರೋಜಿನಿಯಸ್, ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಹೊಂದಿದೆ. ಹೀಗಾಗಿ ಸೇಮ್ ಕ್ಯಾರೆಕ್ಟರಿಸ್ಟಿಕ್ ಇರುವಂತಹ ಡೇಟಾಗಳನ್ನ ಒಂದೊಂದು ಗ್ರೂಪ್ ಮಾಡ್ತೀವಿ, ಅವುಗಳನ್ನು ಸ್ಟ್ರಾಟಾ ಅಂತ ಕರಿತೀವಿ. ಆ ಸ್ಟ್ರಾಟಾ ಒಳಗಡೆ ಇರುವಂತಹ ಯೂನಿಟ್ಸ್ ಏನಿದೆ ಅದು ಹೋಮೋಜಿನಿಯಸ್ ಅಥವಾ ಸೇಮ್ ಇರುತ್ತೆ, ಆದ್ರೆ ಆ ಒಂದು ಪ್ರತಿಯೊಂದು ಗ್ರೂಪಿನ ಮಧ್ಯೆ ಡಿಫರೆನ್ಸ್ ಇರುತ್ತೆ. ಇದನ್ನ ನಾವು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತೀವಿ. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಎನ್ಶೋರ್ಸ್ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಫ್ರಮ್ ಕೀ ಸಬ್ ಗ್ರೂಪ್. ಓಕೆನಾ. ಟೈಪ್ 1 ಎರರ್ ಅಂದ್ರೆ ಏನು, ಟೈಪ್ 1 ಎರರ್ ಅಂಡ್ ಟೈಪ್ 2 ಎರರ್ ಅಂತೀವಿ. ಟೈಪ್ 1 ಎರರ್ ಅಂದ್ರೆ ಟ್ರೂ ನಲ್ ಹೈಪೋಥಿಸಿಸ್ ಇಸ್ ರಿಜೆಕ್ಟೆಡ್. ನೋಡಿ, ನಲ್ ಹೈಪೋಥಿಸಿಸ್ ಏನ್ ಹೇಳುತ್ತೆ, ದೇರ್ ಇಸ್ ನೋ ಡಿಫರೆನ್ಸ್ ಅಂತ ಹೇಳುತ್ತೆ. ಅದನ್ನ ನಾವು, ಅದು ನಿಜ, ಆಕ್ಚುಲಿ ಅಲ್ಲಿ ಡಿಫರೆನ್ಸ್ ಇಲ್ಲ, ಆದ್ರೂ ನಾವು ಬೈ ಮಿಸ್ಟೇಕ್ ಅದನ್ನ ರಿಜೆಕ್ಟ್ ಮಾಡ್ತಾ ಇದೀವಿ, ಅದನ್ನ ಟೈಪ್ 1 ಎರರ್ ಅಂತಾರೆ. ಟ್ರೂ ನಲ್ ಹೈಪೋಥಿಸಿಸ್ ಈಸ್ ರಿಜೆಕ್ಟೆಡ್. ಓಕೆನಾ. ಅದನ್ನ ನಾವ್ ಏನಂತ ಕರಿತೀವಿ, ಅಲ್ಫಾ ಅಂತ ಕೂಡ ಕರಿತೀವಿ. ಟೈಪ್ 1 ಎರರ್ ಅನ್ನ ಅಲ್ಫಾ ಅಂತ ರಿಪ್ರೆಸೆಂಟ್ ಮಾಡ್ತಾರೆ. ಈಸ್ ಅ ಫಾಲ್ಸ್ ಪಾಸಿಟಿವ್, ಇದನ್ನ ಫಾಲ್ಸ್ ಪಾಸಿಟಿವ್ ಅಂತ ಕೂಡ ಕರಿತೀವಿ. ರಿಜೆಕ್ಟಿಂಗ್ ಅ ಟ್ರೂ ನಲ್ ಹೈಪೋಥಿಸಿಸ್, ನೆನ್ಪಿಟ್ಕೊಳ್ಬೇಕು. 72 ಟೈಪ್ 2 ಎರರ್ ಆಕರ್ಸ್ ವೆನ್, ಟೈಪ್ 2 ಎರರ್ ಯಾವಾಗ ಆಗತ್ತೆ, ಟೈಪ್ 2 ಎರರ್ ಅನ್ನ ಬೀಟಾ ಅಂತ ಕರಿತೀವಿ. ಈಸ್ ಫಾಲ್ಸ್ ನೆಗೆಟಿವ್, ಅಂದ್ರೆ ಫಾಲ್ಸ್ ನಲ್ ಹೈಪೋಥಿಸಿಸ್ ಎಕ್ಸೆಪ್ಟೆಡ್. ನಲ್ ಹೈಪೋಥಿಸಿಸ್ ಆಕ್ಚುಲಿ ಫಾಲ್ಸ್ ಆಗಿದೆ, ಅದನ್ನ ನಾವು ಎಕ್ಸೆಪ್ಟ್ ಮಾಡಿದೀವಿ. ಓಕೆನಾ. ಟೈಪ್ 2 ಎರರ್ ಫಾಲ್ಸ್ ನೆಗೆಟಿವ್ ಅಂತ ಕೂಡ ಕರಿತೀವಿ ನಾವು ಇದನ್ನ. ಫೇಲಿಂಗ್ ಟು ರಿಜೆಕ್ಟ್, ಇಲ್ಲಿ ನಾವು ಆಕ್ಚುಲಿ ರಿಜೆಕ್ಟ್ ಮಾಡಬೇಕಿತ್ತು, ಬಟ್ ವಿ ಫೇಲ್ ಟು ರಿಜೆಕ್ಟ್ ನಲ್ ಹೈಪೋಥಿಸಿಸ್. ಓಕೆ. 73 assertion and reasoning question. Level of significance in probability of making a type 1 error. Reason, it represent confidence level of rejecting null hypothesis. ಹೌದು ನೋಡಿ, ಸಿಗ್ನಿಫಿಕೆನ್ಸ್ ಲೆವೆಲ್ ಅಂದ್ರೆ ಅಲ್ಫಾ ಏನಿದೆ, ಎಕ್ಸಾಂಪಲ್ 0.05 ಇದೆ ಅನ್ಕೊಳ್ಳಿ, ಅದು ಏನನ್ನ ಹೇಳುತ್ತೆ ಗೊತ್ತಾ, ಇಟ್ ರೀಪ್ರೆಸೆಂಟ್ ದ ಕಾನ್ಫಿಡೆನ್ಸ್ ಲೆವೆಲ್ ಆಫ್ ರಿಜೆಕ್ಟಿಂಗ್ ನಲ್ ಹೈಪೋಥಿಸಿಸ್. ಅಂದ್ರೆ ಟೈಪ್ 1 ಎರರ್ ಆಗುವಂತ ಚಾನ್ಸ್. ಓಕೆನಾ. ಅಂದ್ರೆ ಇಟ್ ರೀಪ್ರೆಸೆಂಟ್ಸ್ ಕಾನ್ಫಿಡೆನ್ಸ್ ಲೆವೆಲ್ ಆಫ್ ರಿಜೆಕ್ಟಿಂಗ್ null hypothesis. Significance level alpha 0.05 ಅನ್ನು ಹೇಳುತ್ತೆ. Probability threshold for committing type 1 error. ಟೈಪ್ 1 ಎರರ್ ಆಗುವಂತ ಚಾನ್ಸಸ್ ಎಷ್ಟಿದೆ ಅನ್ನೋದನ್ನ ಈ ಒಂದು ಅಲ್ಫಾ ಹೇಳುತ್ತೆ. ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಈಸ್, ಅದನ್ನ ನಾವು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಕೂಡ ಕರಿತೀವಿ. ಓಕೆ. 0.05 5% ಇದೆ ಚಾನ್ಸಸ್, ಟೈಪ್ 1 ಎರರ್ ಆಗುವಂತ ಚಾನ್ಸಸ್ 5% ಇದೆ. ಅಂದ್ರೆ ಇಟ್ ರೀಪ್ರೆಸೆಂಟ್ ಕಾನ್ಫಿಡೆನ್ಸ್ ಲೆವೆಲ್, ಅಂದ್ರೆ null hypothesis ರಿಜೆಕ್ಟ್ ಆಗುವಂತ ಚಾನ್ಸಸ್ ಇಷ್ಟು ಇದೆ ಅಂತ. ಓಕೆ. ಕ್ವೆಶ್ಚನ್ ನಂಬರ್ 74. ದ ಪ್ರೊಸೆಸ್ ಆಫ್ ಟೆಸ್ಟಿಂಗ್ ವೆದರ್ ಸ್ಯಾಂಪಲ್ ರಿಸಲ್ಟ್ಸ್ ಅಪ್ಲೈ ಟು ಪಾಪ್ಯುಲೇಷನ್ ಈಸ್. ಸ್ಯಾಂಪಲ್ ರಿಸಲ್ಟ್ಸ್ ಪಾಪ್ಯುಲೇಷನ್ ಗೆ ಅಪ್ಲೈ ಆಗತ್ತಾ ಅನ್ನೋದನ್ನ ಟೆಸ್ಟ್ ಮಾಡೋದನ್ನ ನಾವು ಹೈಪೋಥಿಸಿಸ್ ಟೆಸ್ಟಿಂಗ್ ಅಂತ ಕರಿತೀವಿ. ನಾನು ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ, ಯಾಕಂದ್ರೆ ನಮಗೆ 120 ಕ್ವಶನ್ಸ್ ಅನ್ನ ಕವರ್ ಮಾಡೋದಿದೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನಲ್ ಹೈಪೋಥಿಸಿಸ್ ರೀಪ್ರೆಸೆಂಟ್ಸ್, ನಲ್ ಹೈಪೋಥಿಸಿಸ್ ಏನನ್ನ ಹೇಳತ್ತೆ ಹೇಳಿ, ಎಕ್ಸಿಸ್ಟೆನ್ಸ್ ಆಫ್ ರಿಲೇಶನ್ಶಿಪ್, ನೋ ರಿಲೇಶನ್ಶಿಪ್ ಆರ್ ಡಿಫರೆನ್ಸ್. ಅಂದ್ರೆ
ಅಲ್ಲಿ ಡಿಫರೆನ್ಸ್ ಇಲ್ಲ, ನೋ ಡಿಫರೆನ್ಸ್ ಅಥವಾ ನೋ ರಿಲೇಶನ್ಶಿಪ್ ಅನ್ನು ನಲ್ ಹೈಪೋಥಿಸಿಸ್ ಹೇಳುತ್ತೆ. ತುಂಬಾ ಸಲ ನಾನು ನಿಮಗೆ ಹೇಳಿದ್ದೀನಿ. ಪಿ ವ್ಯಾಲ್ಯೂ ಲೆಸ್ ದೆನ್ ಈಕ್ವಲ್ ಟು 0.05, ದೆನ್ ಪಿ ವ್ಯಾಲ್ಯೂ ಲೆಸ್ ದೆನ್ ಈಕ್ವಲ್ ಟು 0.05 ಅಥವಾ ಅಲ್ಫಾ ಅಂದ್ರೆ ಏನು? ಎಕ್ಸೆಪ್ಟ್ ನಲ್ ಹೈಪೋಥಿಸಿಸ್ ಅಂತಾನೋ, ರಿಜೆಕ್ಟ್ ನಲ್ ಹೈಪೋಥಿಸಿಸ್ ಅಂತಾನೋ, ಟೆಸ್ಟ್ ಈಸ್ ಇನ್ಕನ್ವೀನಿಯನ್ಸ್ ಅಂತಾನೋ, ಎಕ್ಸೆಪ್ಟ್ ಬೋತ್ ನಲ್ ಅಂಡ್ ಅಲ್ಟರ್ನೇಟಿವ್ ಹೈಪೋಥಿಸಿಸ್. ಯಾವಾಗಲೂ ಎರಡನ್ನೂ ಎಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಪಿ ವ್ಯಾಲ್ಯೂ ಬಿಲೋ ಸಿಗ್ನಿಫಿಕೆನ್ಸ್ ಮೀನ್ಸ್ observed result is unlikely under null hypothesis, reject null hypothesis. ಇದರ ಅರ್ಥ ಏನು ಗೊತ್ತಾ? ಪಿ ವ್ಯಾಲ್ಯೂ ಲೆಸ್ ದೆನ್ ಅಲ್ಫಾ ಇದೆ ಅಂದ್ರೆ ಅರ್ಥ ಏನು? ವ್ಯಾಲ್ಯೂ ಬಿಲೋ ಸಿಗ್ನಿಫಿಕೆನ್ಸ್ ಮೀನ್ಸ್ ಸಿಗ್ನಿಫಿಕೆನ್ಸ್ ಅಂದ್ರೆ ಪ್ರಾಪರ್ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಏನ್ ಕೊಟ್ಟಿದೀವಿ ಅದಕ್ಕಿಂತ ಕಡಿಮೆ ಇದೆ ಯಾವುದು ಅಬ್ಸರ್ವ್ಡ್ ರಿಸಲ್ಟ್. ಓಕೆ, ಪಿ ವ್ಯಾಲ್ಯೂ ಬಿಲೋ ಸಿಗ್ನಿಫಿಕೆನ್ಸ್ ಮೀನ್ಸ್ ಅಬ್ಸರ್ವ್ಡ್ ರಿಸಲ್ಟ್ಸ್ ಈಸ್ ಅನ್ಲೈಕ್ಲಿ ಅಂಡರ್ ನಲ್ ಹೈಪೋಥಿಸಿಸ್. ಹೀಗಾಗಿ ನಾವು ನಲ್ ಹೈಪೋಥಿಸಿಸ್ ಅನ್ನು ರಿಜೆಕ್ಟ್ ಮಾಡ್ತಾ ಇದೀವಿ. ನಿಮಗೆ ಎಕ್ಸ್ಪ್ಲನೇಷನ್ ಕನ್ಫ್ಯೂಷನ್ ಆಗ್ತಾ ಇದ್ರೆ ಪಿ ವ್ಯಾಲ್ಯೂ ಲೆಸ್ ದೆನ್ ಅಲ್ಫಾ, ಅಲ್ಫಾ ಇಸ್ 0.05, ಅಲ್ಫಾಕ್ಕಿಂತ ಪಿ ವ್ಯಾಲ್ಯೂ ಕಡಿಮೆ ಇದೆ ಅಂತಂದ್ರೆ ನಾವೇನ್ ಮಾಡ್ಬೇಕು? ರಿಜೆಕ್ಟ್ ನಲ್ ಹೈಪೋಥಿಸಿಸ್. ಇಷ್ಟನ್ನ ನೆನಪಿಟ್ಕೊಳ್ಳಿ. ಮ್ಯಾಚ್ ದ ಫಾಲೋವಿಂಗ್: ಮೀನ್, ಸ್ಟ್ಯಾಂಡರ್ಡ್ ಡೆವಿಯೇಷನ್, ಕೋರಿಲೇಷನ್, ರಿಗ್ರೆಷನ್. ಇವುಗಳನ್ನ ಮ್ಯಾಚ್ ಮಾಡಬೇಕು. ಮೀನ್ ಅಂದ್ರೆ ಮೇಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ನಿಮಗೆ ಗೊತ್ತೇ ಇದೆ. ಸ್ಟ್ಯಾಂಡರ್ಡ್ ಡೆವಿಯೇಷನ್ ಏನ್ ಹೇಳುತ್ತೆ? ಮೇಜರ್ಸ್ ಆಫ್ ಡಿಸ್ಪರ್ಷನ್ ಅಂದ್ರೆ ಒಂದು ವ್ಯಾಲ್ಯೂ ಇಂದ ಮೀನ್ ಇಂದ ವ್ಯಾಲ್ಯೂಗಳು ಎಷ್ಟು ದೂರದಲ್ಲಿದೆ ಅನ್ನೋದನ್ನ ಹೇಳುತ್ತೆ. ಕೋರಿಲೇಷನ್ ರಿಲೇಶನ್ಶಿಪ್ ಅನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ರಿಗ್ರೆಷನ್ ಏನ್ ಮಾಡುತ್ತೆ? ಪ್ರಿಡಿಕ್ಷನ್ ಮತ್ತೆ ಎಸ್ಟಿಮೇಟೆಡ್ ವ್ಯಾಲ್ಯೂ ಮಧ್ಯದ ರಿಲೇಶನ್ಶಿಪ್ ಅನ್ನ ಹೇಳುತ್ತೆ. ಸೊ ಇಲ್ಲಿ ನಾವು ಕೊಟ್ಟಿರುವಂತಹ ಮ್ಯಾಚ್ ಡೈರೆಕ್ಟ್ಲಿ 1 A ಗೆ 1, B ಗೆ 2 ಇದೇ ರೀತಿ ನಾನು ಕೊಟ್ಟಿದ್ದೀನಿ. ಪ್ಲೆಗಾರಿಸಮ್ ಅಂದ್ರೆ ಏನು ಹೇಳಿ? ಪ್ಲೆಗಾರಿಸಮ್ ಅಂದ್ರೆ ಬೇರೆಯವರ ರಿಸರ್ಚ್ ಇಂದ ನೀವು ಕಾಪಿ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಪ್ಲೆಗಾರಿಸಮ್ ಈಸ್ ಇನ್ ರಿಸರ್ಚ್ ಮೀನ್ಸ್ ಯೂಸಿಂಗ್ ಅದರ್ಸ್ ಐಡಿಯಾ ಆರ್ ಡೇಟಾ ವಿದೌಟ್ ಅಕ್ನಾಲೇಜ್ಮೆಂಟ್. ಓಕೆ, 79. ಪ್ಲೆಗಾರಿಸಮ್ ವಯೋಲೇಟ್ಸ್ ಅಕಾಡೆಮಿಕ್ ಇಂಟಿಗ್ರೇಷನ್. ಹೌದು, ಪ್ಲೆಗಾರಿಸಮ್ ಇಂದ ಏನಾಗುತ್ತೆ? ಒಂದು ಅಕಾಡೆಮಿಕ್ ಇಂಟಿಗ್ರೇಷನ್ ಅನ್ನೋದು ಹಾಳಾಗುತ್ತೆ. ರೀಸನ್ ಏನಪ್ಪಾ ಅಂದ್ರೆ ಇಟ್ ಇನ್ವಾಲ್ವ್ಸ್ ಕಾಪಿಂಗ್ ಐಡಿಯಾಸ್, ವರ್ಡ್ಸ್ ಅಂಡ್ ಡೇಟಾ ವಿದೌಟ್ ಪ್ರಾಪರ್ ಸೈಟೇಷನ್. ಅವರಿಗೆ ಸೈಟೇಷನ್ ಕೊಡದೇನೆ, ಅವರಿಗೆ ಕನ್ಸೆಂಟ್ ಅನ್ನ ತೆಗೆದುಕೊಳ್ಳದೇನೆ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಎ ಇಸ್ ಕರೆಕ್ಟ್. ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. 80th ಕ್ವಶನ್ ನೋಡಿ, ಮ್ಯಾಚ್ ದ ಫಾಲೋವಿಂಗ್: ನಾಮಿನಲ್, ಆರ್ಡಿನಲ್, ಇಂಟರ್ವಲ್ ಮತ್ತೆ ರೇಷಿಯೋ ಡೇಟಾ. ಡೇಟಾ ಟೈಪ್ಸ್ ಇದೆ ಇದು. ನಾಮಿನಲ್ ಅಂದ್ರೆ ಏನ್ ಹೇಳಿ? ಕೆಟಗರೈಸ್ಡ್ ಡೇಟಾ. ನಿಮಗೆ ಗೊತ್ತು, ಜೆಂಡರ್, ರಿಲಿಜನ್, ಇದನ್ನ ನಾನು ತುಂಬಾ ಸಲ ಎಕ್ಸ್ಪ್ಲೈನ್ ಮಾಡಿದೀನಿ. ಆರ್ಡಿನಲ್ ಅಂದ್ರೆ ಏನು? ರ್ಯಾಂಕ್ ಬೇಸ್ಡ್ ಇರುತ್ತೆ. ಇಂಟರ್ವಲ್ ಅಂದ್ರೆ ಏನು? ಈಕ್ವಲ್ ಇಂಟರ್ವಲ್ಸ್ ಇರುತ್ತೆ. ನೋ ಝೀರೋ, ನೋ ಟ್ರೂ ಝೀರೋ, ಇದರಲ್ಲಿ ಝೀರೋ ಇರೋದಿಲ್ಲ. ಇಂಟರ್ವಲ್ಸ್ ಅಂದ್ರೆ ಈಕ್ವಲ್ ಇಂಟರ್ವಲ್ಸ್ ಇರುತ್ತೆ. ರೇಷಿಯೋ ಅಂತ ಬಂದಾಗ ಅಬ್ಸಲ್ಯೂಟ್ ಝೀರೋ, ಹೈಟ್, ವೇಟ್ ಇವುಗಳು ರೇಷಿಯೋದಲ್ಲಿ ಬರುತ್ತೆ. ಸೊ ಇವುಗಳನ್ನ ಈ ಮ್ಯಾಚ್ ಅನ್ನು ನೆನಪಿಟ್ಕೊಳ್ಳಿ. ಈ ಪಾಯಿಂಟ್ ಇಂದ ನಾಮಿನಲ್, ಆರ್ಡಿನಲ್, ಇಂಟರ್ವಲ್, ರೇಷಿಯೋ ಅಂತ ತುಂಬಾ ಸಲ ಕ್ವಶನ್ಸ್ ಬರುತ್ತೆ. ನಾಮಿನಲ್ ಅಂತ ಬಂದಾಗ ಜೆಂಡರ್, ರಿಲಿಜನ್, ಕೆಟಗರೈಸ್ಡ್ ಡೇಟಾ ಅಂತ ನೆನಪಿಟ್ಕೊಳ್ಬೇಕು. ಆರ್ಡಿನಲ್ ಅಂತ ಬಂದಾಗ ರ್ಯಾಂಕ್ ಡೇಟಾ, ಇಂಟರ್ವಲ್ಸ್, ಈಕ್ವಲ್ ಇಂಟರ್ವಲ್ಸ್, ನೋ ಟ್ರೂ ಝೀರೋ. ಓಕೆ, ನೋ ಟ್ರೂ ಝೀರೋ ಅನ್ನುವಂತ ವರ್ಡ್ ಅನ್ನು ನೆನಪಿಟ್ಕೊಳ್ಳಿ. ಓಕೆ, ದೆನ್ ನೆಕ್ಸ್ಟ್ ಒನ್ ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್ ಇದೆ. ಇಲ್ಲಿ ಕೋರಿಲೇಷನ್ ಗಿವನ್, ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಕೋರಿಲೇಷನ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಕೋರಿಲೇಷನ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ summation x is 30, summation y is 40, summation xy 400, n is 5, x square is 190, summation y square is 350, find r ಅಂತ ಕೊಟ್ಟಿದ್ದಾರೆ. ನೋಡಿ, r ನ ಫಾರ್ಮುಲಾ ನಿಮಗೆ ಗೊತ್ತಿದ್ರೆ ನೀವು ಈಸಿಯಾಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ನೋಡಿ, ಇಲ್ಲಿ ನಾನು ಫಾರ್ಮುಲಾನ ಕೊಟ್ಟಿದ್ದೀನಿ. n into summation xy minus summation x into summation y ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ಸ್ಕ್ವೇರ್ ರೂಟ್ ಅಂತ ಹೀಗೆ ಬಂದಿದೆ, ಇದನ್ನ ಸ್ಕ್ವೇರ್ ರೂಟ್ ಅಂತ ತೆಗೆದುಕೊಳ್ಬೇಕು ಫಾರ್ಮುಲಾದಲ್ಲಿ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಆರ್ ಫಾರ್ಮುಲಾ ಗೊತ್ತು. ಓಕೆನಾ? ಆರ್ ಫಾರ್ಮುಲಾ, ಕೋರಿಲೇಷನ್ ಫಾರ್ಮುಲಾ ನಿಮಗೆ ಗೊತ್ತು. ಆ ಫಾರ್ಮುಲಾದಲ್ಲಿ ಈ ವ್ಯಾಲ್ಯೂಸ್ ಅನ್ನ ಹಾಕಿ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆನಾ? ಎಲ್ಲ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಜಸ್ಟ್ ವ್ಯಾಲ್ಯೂಸ್ ಇನ್ಪುಟ್ ಮಾಡಿ ನೀವು ಸಾಲ್ವ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು. ಕ್ವಶನ್ ನಂಬರ್ 82. ದ ಟಿ ಟೆಸ್ಟ್ ಈಸ್ ಯೂಸ್ ಟು. ನೋಡಿ, ಟಿ ಟೆಸ್ಟ್ ಅಂತ ಬಂದಾಗ 2 ಗ್ರೂಪ್ಸ್ ಅಂತ ನೆನಪಿಟ್ಕೊಳ್ಳಿ. ಟಿ ಟೆಸ್ಟ್ ಅಸೆಸಸ್ ವೆದರ್ 2 ಸ್ಯಾಂಪಲ್ ಮೀನ್ಸ್ ಡಿಫರ್ ಸಿಗ್ನಿಫಿಕೆಂಟ್ಲಿ ವೆನ್ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಇಸ್ ನೋನ್. ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಗೊತ್ತಿದ್ದಾಗ ಎರಡು ಗ್ರೂಪ್ ಮಧ್ಯದ ವೇರಿಯೇಷನ್, ಎರಡು ಗ್ರೂಪ್ ಮಧ್ಯದ ಸ್ಯಾಂಪಲ್ ಮೀನ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟಿ ಟೆಸ್ಟ್ ಅನ್ನ, ಟಿ ಟೆಸ್ಟ್ 2 ಗ್ರೂಪ್ಸ್. ಓಕೆನಾ? 2 ಗ್ರೂಪ್ಸ್ ಇನ ಕಂಪ್ಯಾರಿಸನ್ ಇರುತ್ತೆ. ಅದರೊಂದಿಗೆ ನೋನ್ ಪ್ಯಾರಾಮೀಟರ್, ಇದನ್ನ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತೀವಿ, ಯಾಕಂದ್ರೆ ನಮ್ಗೆ ಇಲ್ಲಿ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಗೊತ್ತಿರುತ್ತೆ. ದೆನ್ ದ ಅರಿಥಮೆಟಿಕ್ ಮೀನ್ ಆಫ್ 5 ಅಬ್ಸರ್ವೇಷನ್ ಇಸ್ 20 ಇಫ್ 4 are 15, 18, 22 and 25 ಫೈಂಡ್ ದ 5th ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. ಅರಿಥಮೆಟಿಕ್ ಮೀನ್ ಆಫ್ 5 ಅಬ್ಸರ್ವೇಷನ್ ಇಸ್ 20. ಓಕೆನಾ? ಸೊ ಟೋಟಲ್ ಎಷ್ಟಿರಬಹುದು? ಮೀನ್ ಎಷ್ಟಿದೆ? 20 ಇದೆ. ಓಕೆನಾ? ಮೀನ್ 20 ಇದೆ. ಟೋಟಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು 20 into 5 ಅಂತ ಮಾಡ್ತೀವಿ. ಇದೇ ರೀತಿ ಮಾಡಬೇಕು. ಓಕೆನಾ? ನಿಮ್ಗೆ ಏನ್ ಕೊಟ್ಟಿದ್ದಾರೆ? ಅರಿಥಮೆಟಿಕ್ ಮೀನ್ ಕೊಟ್ಟಿದ್ದಾರೆ, ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾರೆ. ಇದನ್ನ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಟೋಟಲ್ ಬಂತು. ಓಕೆ, ಟೋಟಲ್ 100 ಆಗಿದೆ. ಸಮ್ ಆಫ್ 4, ಇಲ್ಲಿ ಕೊಟ್ಟಿರುವಂತ 4 ವ್ಯಾಲ್ಯೂಸ್ ಏನಿದೆ 15, 18, 22, 25. ನೋಡಿ,
22 ಮತ್ತು 18 ಎಷ್ಟಾಯ್ತು 40 40 ಮತ್ತೆ 40 ಆದ್ಮೇಲೆ 55 65 75 80 ಓಕೆನಾ 80 ಹಾಗಾದ್ರೆ ಟೋಟಲ್ 100 ಇದೆ 4 ವ್ಯಾಲ್ಯೂಸ್ ಟೋಟಲ್ ಎಷ್ಟಾಯ್ತು 80 ಅಂದ್ರೆ ಫಿಫ್ತ್ ವ್ಯಾಲ್ಯೂ ಎಷ್ಟು 20 ಆದ ಹಾಗಾಯ್ತು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಿಮಗೆ ಏನೇನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಮೀನ್ ಕೊಟ್ಟಿದ್ದಾರೆ 20 ಅಂದ್ರೆ ಎವರೇಜ್ 20 ಇದೆ ಅದೇ ರೀತಿ ಎಷ್ಟು ವ್ಯಾಲ್ಯೂಸ್ ಇದೆ ಅಂತ ಹೇಳ್ತಾ ಇದ್ದಾರೆ 5 ವ್ಯಾಲ್ಯೂಸ್ ಓಕೆನಾ ಉಳಿದ 4 ವ್ಯಾಲ್ಯೂಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಎಸ್ ಹಾಗಾದ್ರೆ ನಾವು ಫಸ್ಟ್ ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಟೋಟಲ್ ಎಷ್ಟು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಕೊಟ್ಟಿರುವಂತಹ ಇಲ್ಲಿ ಮೀನ್ಗೆ ನಂಬರ್ ಅಬ್ಸರ್ವೇಷನ್ಸ್ ನ ಇಂಟು ಮಾಡಬೇಕು ಆಗ ನಿಮ್ಗೆ 100 ಬರುತ್ತೆ 20 ಇಂಟು 500 ಬಂತು ಈ ನಾಲ್ಕನ್ನು ಟೋಟಲ್ ಮಾಡಿ ನೋಡಿದಾಗ ಟೋಟಲ್ 80 ಬಂತು ಡಿಫರೆನ್ಸ್ ಏನಿದೆ ಅದೇ 5ನೇ ವ್ಯಾಲ್ಯೂ ಆಗಿರಬೇಕು ಸೊ 20 ಫಿಫ್ತ್ ವ್ಯಾಲ್ಯೂ ಓಕೆನಾ ದೆನ್ ಮೀಡಿಯನ್ ಈಸ್ ಪರ್ಫೆಕ್ಟ್ ಓವರ್ ಮೀನ್ ಮೀಡಿಯನ್ ಈಸ್ ಪ್ರಿಫರ್ಡ್ ಓವರ್ ಮೀನ್ ಮೀಡಿಯನ್ ಅನ್ನ ಮೀನ್ ಕಿಂತ ಜಾಸ್ತಿ ಪ್ರಿಫರ್ ಯಾವಾಗ ಮಾಡ್ತಾರೆ ಅಂದ್ರೆ ಡೇಟಾ ಹ್ಯಾವ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಡೇಟಾದಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇದ್ದಾಗ ಮೀಡಿಯನ್ ಅನ್ನ ಪ್ರಿಫರ್ ಮಾಡ್ತಾರೆ ಯಾಕಂದ್ರೆ ಮೀಡಿಯನ್ ಈಸ್ ರೋಬಸ್ಟ್ ಟು ಔಟ್ಲೈಯರ್ ಅಂಡ್ ಸ್ಕ್ಯೂನೆಸ್ ಇದು ಸ್ಕ್ಯೂನೆಸ್ ಅನ್ನ ಅಂದ್ರೆ ಎಷ್ಟು ಸ್ಕ್ಯಾಟರ್ಡ್ ಆಗಿದೆ ಡೇಟಾ ಅನ್ನೋದನ್ನ ಹೇಳುತ್ತೆ 85th ಕ್ವಶನ್ ದ ಮೋಡ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಈಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮೋಡ್ ಏನಿರುತ್ತೆ ದ ವ್ಯಾಲ್ಯೂ ವಿತ್ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಮೋಡ್ ಅಂದ್ರೆ ಏನ್ ಹೇಳಿ ಮೋಡ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಮೋಡ್ ಅಂದ್ರೆ ಮ್ಯಾಕ್ಸಿಮಮ್ ರಿಪೀಟೆಡ್ ಆಗಿರುವಂತಹ ವ್ಯಾಲ್ಯೂ ವೇರಿಯನ್ಸ್ ಅಥವಾ ವರಾಯನ್ಸ್ ಅಂದ್ರೆ ಏನ್ ಹೇಳಿ ಸ್ಕ್ವೇರ್ ಆಫ್ ಸ್ಟ್ಯಾಂಡರ್ಡ್ ಡೆವಿಯೇಷನ್ ನಮಗೆ ಫಾರ್ಮುಲಾದಲ್ಲಿ ಗೊತ್ತೇ ಇದೆ ವರಾಯನ್ಸ್ ಅಂದ್ರೆ ಏನು ಸ್ಕ್ವೇರ್ ರೂಟ್ ಹೌದಾ ಇಸ್ ಈಕ್ವಲ್ ಟು ಸ್ಕ್ವೇರ್ಡ್ ಡೆವಿಯೇಷನ್ ಮೇಜರ್ಸ್ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಇಸ್ ಸ್ಕ್ವೇರ್ ರೂಟ್ ಆಫ್ ವರಾಯನ್ಸ್ ಇದು ನಮಗೆ ಗೊತ್ತೇ ಇದೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫಾರ್ಮುಲಾ ಏನು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡೆವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಇದು ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ ದೆನ್ ಇಫ್ ಟೂ ವೇರಿಯೇಬಲ್ಸ್ ಮೂವ್ ಇನ್ ದ ಸೇಮ್ ಡೈರೆಕ್ಷನ್ ಅಂದ್ರೆ ಏನು ಪಾಸಿಟಿವ್ ಕೋರಿಲೇಷನ್ ಹೌದಾ ಬೋತ್ ಇನ್ಕ್ರೀಸ್ ಆರ್ ಬೋತ್ ಡಿಕ್ರೀಸ್ ಟುಗೆದರ್ ಪಾಸಿಟಿವ್ ಕೋರಿಲೇಷನ್ ಆರ್ ಈಸ್ ಮೋರ್ ದೆನ್ 0 ಇದನ್ನ ನೆನಪಿಟ್ಕೊಳ್ಳಿ ಈ ಲೈನ್ ಅನ್ನ ನೆನಪಿಟ್ಕೊಳ್ಳಿ ತುಂಬಾ ಸಲ ಡಿಸ್ಕಸ್ ಮಾಡಿದೀವಿ ಕ್ವಶನ್ ನಂಬರ್ 89 ಇನ್ ಅ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ದ ವ್ಯಾಲ್ಯೂ ಆಫ್ ಆರ್ ಈಸ್ ಪರ್ಫೆಕ್ಟ್ಲಿ ನೆಗೆಟಿವ್ ಕೋರಿಲೇಷನ್ ಇದ್ದಾಗ ಆರ್ ಏನಿರುತ್ತೆ ಹೇಳಿ -1 ನೆಗೆಟಿವ್ ಕೋರಿಲೇಷನ್ -1 ಇಂಡಿಕೇಟ್ಸ್ ಪರ್ಫೆಕ್ಟ್ ಇನ್ವರ್ಸ್ ಲೀನಿಯರ್ ರಿಲೇಶನ್ಶಿಪ್ ಅಂದ್ರೆ ಒಂದು ಇನ್ಕ್ರೀಸ್ ಆದ್ರೆ ಇನ್ನೊಂದು ಡಿಕ್ರೀಸ್ ಆಗುತ್ತೆ ಅಂತ ಅರ್ಥ ನೆಗೆಟಿವ್ ಕೋರಿಲೇಷನ್ ಅಂದ್ರೆ ಅಲ್ಲಿ ಕೋರಿಲೇಷನ್ -1 ಇರುತ್ತೆ ರಿಗ್ರೆಷನ್ ಇಕ್ವೇಶನ್ ಆಫ್ y on x is y is equal to 5 plus 2x find y when x is 10 x 10 ಇದೆ ಅಂದ್ರೆ x 10 ಇದ್ದಾಗ y ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ಜಸ್ಟ್ ನಾವೇನ್ ಮಾಡಬೇಕು ಹೇಳಿ ಈ x ವ್ಯಾಲ್ಯೂನ ಇನ್ಪುಟ್ ಮಾಡಬೇಕು 10 into 2 20 20 plus 5 25 that's it okay 91 question the probability theory the sum of all possible mutually exclusive outcomes probability theory ಅಲ್ಲಿ the sum of all possible mutually exclusive outcomes ಏನಿರುತ್ತೆ ಹೇಳಿ ಯಾವಾಗಲೂ 1 ಇರುತ್ತೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ ನಿಮಗೆ the probability of exclusive mutually exclusive events ಅಂದ್ರೆ ಹೆಡ್ ಮತ್ತೆ ಟೇಲ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಒಂದು ಅಂದ್ರೆ ಇನ್ನೊಂದು ಬರಕ್ಕೆ ಸಾಧ್ಯ ಇಲ್ಲ ಎರಡರ ಪ್ರೊಬಬಿಲಿಟಿ 0.5 ಇರುತ್ತೆ ಎರಡು ಟೋಟಲ್ 1 ಆಗುತ್ತೆ ಓಕೆನಾ ಇಂಡೆಕ್ಸ್ ನಂಬರ್ ಫಾರ್ ದ ಬೇಸ್ ಇಯರ್ ಈಸ್ ನಿಮಗೆ ಗೊತ್ತು ಇಂಡೆಕ್ಸ್ ನಂಬರ್ ಫಾರ್ ಬೇಸ್ ಇಯರ್ ಈಸ್ ಆಲ್ವೇಸ್ 100 yes 93 ಕ್ವಶನ್ ದ ಟರ್ಮ್ ಮಾರ್ಕೆಟಿಂಗ್ ಈಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್ ಮಾರ್ಕೆಟಿಂಗ್ ಅನ್ನೋದನ್ನ ಬೆಸ್ಟ್ ಯಾವ ರೀತಿ ಡಿಸ್ಕ್ರೈಬ್ ಮಾಡಬಹುದು ಕ್ರಿಯೇಟಿಂಗ್ ಅಂಡ್ ಡೆಲಿವರಿಂಗ್ ವ್ಯಾಲ್ಯೂ ಫಾರ್ ದ ಕಸ್ಟಮರ್ಸ್ ಪ್ರಾಡಕ್ಟ್ ಅನ್ನ ಸೆಲ್ ಮಾಡೋದು ಸೆಲ್ಲಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನೋದು ಮಾರ್ಕೆಟಿಂಗ್ ಅಲ್ಲ ಪರ್ಸ್ಯೂಡಿಂಗ್ ಪೀಪಲ್ ಟು ಬೈ ಪ್ರಾಡಕ್ಟ್ ನ ಬೈ ಮಾಡೋದು ಅಲ್ಲ ಅಡ್ವರ್ಟೈಸಿಂಗ್ ಅಂಡ್ ಪ್ರಮೋಷನ್ ಓನ್ಲಿ ಅಲ್ಲ ಜನರಿಗೆ ಏನು ಬೇಕೋ ಆ ವ್ಯಾಲ್ಯೂನ ಕ್ರಿಯೇಟ್ ಮಾಡೋದು ಕ್ರಿಯೇಟಿಂಗ್ ಅಂಡ್ ಡೆಲಿವರಿಂಗ್ ವ್ಯಾಲ್ಯೂ ಟು ದ ಕಸ್ಟಮರ್ಸ್ ಓಕೆನಾ ಯಾವಾಗ ನೆನಪಿಟ್ಕೊಳ್ಳಿ 94th ಕ್ವಶನ್ ಈಸ್ ಮಾಡರ್ನ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಎಂಫಸೈಸಸ್ ಮಾಡರ್ನ್ ಮಾರ್ಕೆಟಿಂಗ್ ಏನ್ ಹೇಳುತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಥ್ರೂ ಇಂಟಿಗ್ರೇಟೆಡ್ ಮಾರ್ಕೆಟಿಂಗ್ ಎಫರ್ಟ್ಸ್ ಅಂದ್ರೆ ಸೇಲ್ಸ್ ಪರ್ಸನ್ಸ್ ಅಷ್ಟೇ ಅಲ್ಲ ಅಡ್ವರ್ಟೈಸಿಂಗ್ ಅಷ್ಟೇ ಅಲ್ಲ ಎಲ್ಲವನ್ನು ಇಂಟಿಗ್ರೇಟ್ ಮಾಡಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಹೈಯೆಸ್ಟ್ ಮಾಡಬೇಕು ಅಂತ ಮಾಡರ್ನ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಹೇಳುತ್ತೆ ನೋಡಿ ಇಲ್ಲಿ ಮಾರ್ಕೆಟಿಂಗ್ ಕ್ವಶನ್ಸ್ ಸ್ಟಾರ್ಟ್ ಆಗಿದೆ ನಿಮಗೆ ಗೊತ್ತಾಗ್ತಾ ಇರಬಹುದು ದೆನ್ ಮ್ಯಾಚ್ ದ ಫಾಲೋವಿಂಗ್ ನೋಡಿ ಪ್ರೊಡಕ್ಷನ್ ಕಾನ್ಸೆಪ್ಟ್ ಪ್ರಾಡಕ್ಟ್ ಕಾನ್ಸೆಪ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ನಾನು ಡೈರೆಕ್ಟ್ ಆಗಿ ಕೊಟ್ಟಿದ್ದೀನಿ ಪ್ರೊಡಕ್ಷನ್ ಅಂದ್ರೆ ಏನು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಮಾಡಿ ಅಂತ ಹೇಳೋದು ಪ್ರಾಡಕ್ಟ್ ಅಂದ್ರೆ ಏನು ಪ್ರಾಡಕ್ಟ್ ಕ್ವಾಲಿಟಿ ಮತ್ತೆ ಇನೋವೇಷನ್ ಚೆನ್ನಾಗಿ ಮಾಡಿ ಅಂತ ಹೇಳೋದು ಸೆಲ್ಲಿಂಗ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಗ್ರೆಸಿವ್ ಪ್ರಮೋಷನ್ ಜಾಸ್ತಿ ಪ್ರಮೋಷನ್ ಮಾಡಿ ಅಂತ ಹೇಳೋದು ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಹೇಳುತ್ತೆ ಇದರೊಂದಿಗೆ ಇನ್ನೂ ಸೊಸೈಟಲ್ ಕಾನ್ಸೆಪ್ಟ್ಸ್ ಇದೆ ಬೇರೆ ಕಾನ್ಸೆಪ್ಟ್ಸ್ ಇದೆ ಅವುಗಳನ್ನು ಕೂಡ ಓದ್ಕೊಳ್ಬೇಕು ಸರಿನಾ ಮಾರ್ಕೆಟಿಂಗ್ ಮಿಕ್ಸ್ ರೆಫರ್ಸ್ ಟು ಪ್ರಾಡಕ್ಟ್ ಪ್ರೈಸ್ ಪ್ಲೇಸ್ ಅಂಡ್ ಪ್ರಮೋಷನ್ ಇದು ನಿಮಗೆ ಗೊತ್ತು ಇನ್ ಸರ್ವಿಸ್ ಮಾರ್ಕೆಟಿಂಗ್ ಇನ್ನು ಯಾವ 3 ಪೀಸ್ ಆಡ್ ಆಗುತ್ತೆ ಹೇಳಿ ಸರ್ವಿಸ್ ಮಾರ್ಕೆಟಿಂಗ್ ಅಲ್ಲಿ ಪೀಪಲ್ ಪ್ರೊಸೆಸ್ ಮತ್ತೆ ಫಿಸಿಕಲ್ ಎವಿಡೆನ್ಸ್ ಆಡ್ ಆಗುತ್ತೆ ಓಕೆನಾ 7 ಪೀಸ್ ಆಫ್ ಮಾರ್ಕೆಟಿಂಗ್ ರಿಲೇಟೆಡ್ ಟು ಯಾವುದು
7 P's of marketing related to service marketing. ಸರ್ವಿಸ್ ಮಾರ್ಕೆಟಿಂಗ್ ಅಲ್ಲಿ ಪೀಪಲ್, ಪ್ರೊಸೆಸ್ ಅಂಡ್ ಫಿಸಿಕಲ್ ಎವಿಡೆನ್ಸ್ ಬರುತ್ತೆ. ಪ್ರಾಡಕ್ಟ್ ಲೈಫ್ ಸೈಕಲ್ ಸ್ಟೇಜಸ್ ಇನ್ ಆರ್ಡರ್ ಆರ್. ಪ್ರಾಡಕ್ಟ್ ಲೈಫ್ ಸೈಕಲ್ ಅಂತ ಬಂದಾಗ ಇಂಟ್ರೊಡಕ್ಷನ್, ಗ್ರೋತ್, ಮ್ಯಾಚುರಿಟಿ ಅಂಡ್ ಡಿಕ್ಲೈನ್. ಎ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ದ ಸ್ಟ್ರಾಟಜಿ ಸುಟೇಬಲ್ ಫಾರ್ ಗ್ರೋತ್ ಸ್ಟೇಜ್. ನೋಡಿ, ದ ಸ್ಟ್ರಾಟಜಿ ಸುಟೇಬಲ್ ಫಾರ್ ಗ್ರೋತ್ ಸ್ಟೇಜ್ ಇನ್ PLC ಈಸ್. ನೋಡಿ, ಗ್ರೋತ್ ಸ್ಟೇಜ್ ಅಲ್ಲಿ ಪ್ರಾಡಕ್ಟ್ ಲೈಫ್ ಸೈಕಲ್ ಒಂದು ಪ್ರಾಡಕ್ಟ್ ಲೈಫ್ ಸೈಕಲ್ ಗ್ರೋತ್ ಸ್ಟೇಜ್ ಅಲ್ಲಿ ಇದೆ. ಅದಕ್ಕೆ ಯಾವ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೆಲ್ಪ್ ಆಗುತ್ತೆ? ಮಾರ್ಕೆಟ್ ಪೆನೆಟ್ರೇಷನ್ ಅಂಡ್ ಬ್ರ್ಯಾಂಡ್ ಬಿಲ್ಡಿಂಗ್. ನೋಡಿ, ಈ ಒಂದು ಕಾಂಬಿನೇಷನ್ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ. ಮಾರ್ಕೆಟ್ ಪೆನೆಟ್ರೇಷನ್ ಅಂದ್ರೆ ಮಾರ್ಕೆಟ್ ನ ಅಟ್ರಾಕ್ಟ್ ಮಾಡಬೇಕು, ಬ್ರ್ಯಾಂಡ್ ಬಿಲ್ಡಿಂಗ್ ಅನ್ನ ಮಾಡಬೇಕು. ಹೌದಾ? ದೆನ್ ಬೇರೆ ಬೇರೆ ಸ್ಟೇಜಸ್ ಇಂಟ್ರೊಡಕ್ಷನ್ ಅಲ್ಲಿ ಯಾವ್ದು ಸೂಟ್ ಆಗುತ್ತೆ? ಇಂಟ್ರೊಡಕ್ಷನ್, ಗ್ರೋತ್, ಮ್ಯಾಚುರಿಟಿ, ಡಿಕ್ಲೈನ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ಯಾವ ಪ್ರೈಸಿಂಗ್ ಸ್ಟ್ರಾಟಜಿಗಳು ಸೂಟ್ ಆಗುತ್ತೆ ಮತ್ತೆ ಯಾವ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ಸೂಟ್ ಆಗುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಂಟ್ರೊಡಕ್ಷನ್, ಗ್ರೋತ್, ಮ್ಯಾಚುರಿಟಿ ಅಂಡ್ ಡಿಕ್ಲೈನ್ ನಾಲ್ಕರಲ್ಲಿಯೂ ಯಾವ ಪ್ರೈಸಿಂಗ್ ಸ್ಟ್ರಾಟಜಿ ಫಾಲೋ ಆಗುತ್ತೆ, ಯಾವ ಮಾರ್ಕೆಟಿಂಗ್ ಸ್ಟ್ರಾಟಜಿ ಫಾಲೋ ಆಗುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು. 100 ಕ್ವಶನ್. ಮಾರ್ಕೆಟ್ ಸೆಗ್ಮೆಂಟೇಷನ್ ಇಸ್ ದ ಪ್ರೊಸೆಸ್ ಆಫ್. ಮಾರ್ಕೆಟ್ ಸೆಗ್ಮೆಂಟೇಷನ್ ಅಂದ್ರೆ ಏನು? ಐಡೆಂಟಿಫೈ ಸಿಮಿಲರ್ ಗ್ರೂಪ್ಸ್ ವಿತ್ ಇನ್ ದ ಮಾರ್ಕೆಟ್. ಎಂಟೈರ್ ಮಾರ್ಕೆಟ್ ಅಲ್ಲಿ ಸಿಮಿಲರ್ ಗ್ರೂಪ್ಸ್ ಕಸ್ಟಮರ್ಸ್ ಅನ್ನ ಐಡೆಂಟಿಫೈ ಮಾಡಿ ಗ್ರೂಪ್ ಮಾಡೋದು. ಓಕೆನಾ? ಅದೇ ರೀತಿ ನೋಡಿ, ಸೆಗ್ಮೆಂಟೇಷನ್ ಡಿವೈಡ್ಸ್ ಹೆಟ್ರೋಜಿನಿಯಸ್ ಮಾರ್ಕೆಟ್ ಇಂಟು ಹ್ಯೂಮೋಜಿನಿಯಸ್ ಸಬ್ ಗ್ರೂಪ್ಸ್. ಅಂದ್ರೆ ಟೋಟಲ್ ಮಾರ್ಕೆಟ್ ಹೆಟ್ರೋಜಿನಿಯಸ್ ಆಗಿದೆ, ಅವುಗಳನ್ನ ಹೋಮೋಜಿನಿಯಸ್ ಗ್ರೂಪ್ಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗ್ರೂಪ್ ಮಾಡ್ತಾರೆ. ದೆನ್ ಸೆಗ್ಮೆಂಟೇಷನ್ ಬೇಸ್ಡ್ ಆನ್ ಇನ್ಕಮ್, ಆಕ್ಯುಪೇಷನ್ ಅಂಡ್ ಎಜುಕೇಶನ್ ಈಸ್. ಅದನ್ನ ನಾವೇನಂತ ಕರಿತೀವಿ? ಡೆಮೋಗ್ರಫಿಕ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿದೆ, ಇನ್ಕಮ್, ಆಕ್ಯುಪೇಷನ್ ಮತ್ತೆ ಎಜುಕೇಶನ್ ಬೇಸ್ಡ್ ಮೇಲೆ ಆದ್ರೆ ಅದನ್ನ ಡೆಮೋಗ್ರಫಿಕ್ ಅಂತ ಕರಿತೀವಿ. ಜಿಯೋಗ್ರಫಿಕ್ ಅಂದ್ರೆ ಆ ಒಂದು ಏರಿಯಾಗಳ ಬೇಸ್ ಮೇಲೆ ಆಗೋದು. ಸೈಕೋಗ್ರಾಫಿಕ್ ಅಂದ್ರೆ ಸೈಕಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಇಮೋಷನ್, ಅದ್ರ ಮೇಲೆ ಬಿಹೇವಿಯರ್ ಅಂದ್ರೆ ಬಿಹೇವಿಯರ್ ಬೇಸ್ಡ್. ಓಕೆನಾ? ದೆನ್ ಟಾರ್ಗೆಟ್. STP ಮಾಡೆಲ್ ಅಲ್ಲಿ ಸೆಗ್ಮೆಂಟೇಷನ್, ಟಾರ್ಗೆಟಿಂಗ್ ಅಂಡ್ ಪೊಸಿಷನಿಂಗ್ ಅಂತ ಬರುತ್ತೆ. ಟಾರ್ಗೆಟ್ ಮಾರ್ಕೆಟಿಂಗ್ ರೆಫರ್ಸ್ ಟು ಚೂಸಿಂಗ್ ಒನ್ ಆರ್ ಮೋರ್ ಸೆಗ್ಮೆಂಟ್ ಟು ಸರ್ವ್. ಅಂದ್ರೆ ನಾವು ಎಂಟೈರ್ ಮಾರ್ಕೆಟ್ ಅನ್ನ ಚಿಕ್ಕ ಭಾಗಗಳಾಗಿ ಮಾಡಿದೀವಿ, ಅದರಲ್ಲಿ ಒಂದು ಗ್ರೂಪ್ ಅನ್ನು ಸೆಲೆಕ್ಟ್ ಮಾಡೋದಕ್ಕೆ ಸೆಗ್ಮೆಂಟೇಷನ್ ಅಂತ ಕರೀತಾರೆ. ಎಸ್. ಪೊಸಿಷನಿಂಗ್ ರೆಫರ್ಸ್ ಮೀನ್ಸ್, ಪೊಸಿಷನಿಂಗ್ ಅಂದ್ರೆ ಏನು? ಕ್ರಿಯೇಟಿಂಗ್ ಡಿಸ್ಟಿಂಕ್ಟ್ ಇಮೇಜ್ ಇನ್ ದ ಕಸ್ಟಮರ್ಸ್ ಮೈಂಡ್. ಕಸ್ಟಮರಿನ ಮೈಂಡ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ನ ಬಗ್ಗೆ ಒಂದು ಇಮೇಜ್ ಅನ್ನ ಅಥವಾ ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡೋದು. ಕಸ್ಟಮರ್ ಮೈಂಡ್ ಅಲ್ಲಿ ಪೊಸಿಷನ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನೋಡಿ, ಏನಾಯ್ತು? STP ಮಾಡೆಲ್ ಅಲ್ಲಿ ಎಂಟೈರ್ ಮಾರ್ಕೆಟ್ ಅನ್ನ ಚಿಕ್ಕ ಭಾಗಗಳಾಗಿ ಡಿವಿಷನ್ ಮಾಡ್ತೀರಾ, ಅದರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ತೀರಾ ಟಾರ್ಗೆಟಿಂಗ್ ಅಲ್ಲಿ. ಪೊಸಿಷನಿಂಗ್ ಅಲ್ಲಿ ಆ ಟಾರ್ಗೆಟಿಂಗ್ ಅಲ್ಲಿ ಇರುವಂತ ಕಸ್ಟಮರ್ಸ್ ಮೈಂಡ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ದೆನ್ ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಪಾಸಸ್ ಥ್ರೂ. ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್ ಅನ್ನೋದು ಮೊದಲು ನೀಡ್ ರೆಕಗ್ನೈಸೇಷನ್ ಆಗುತ್ತೆ, ಆಮೇಲೆ ಇನ್ಫಾರ್ಮೇಶನ್ ರಿಸರ್ಚ್ ಆಗುತ್ತೆ, ಇವ್ಯಾಲ್ಯುಯೇಷನ್, ಪರ್ಚೇಸ್ ಅಂಡ್ ಪೋಸ್ಟ್ ಪರ್ಚೇಸ್. ಇದರ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಲೈವ್ ಕ್ಲಾಸ್ ಅಲ್ಲಿ. ಆದ್ರೂ ನನ್ನ ಯೂಟ್ಯೂಬ್ ಸ್ಟೂಡೆಂಟ್ಸ್ ಆಗಿ ಹೇಳ್ತೀನಿ, ನಿಮ್ಗೆ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡ್ಬೇಕು ಅನ್ಕೊಳ್ಳಿ, ನೀವು ಅದರ ಬಗ್ಗೆ ನಿಮಗೆ ಒಂದು ಬಯಕೆ ಅಥವಾ ನೀಡ್ ಅನ್ನು ರೆಕಗ್ನೈಸ್ ಮಾಡ್ತೀರಾ. ಅದಾದ್ಮೇಲೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಸರ್ಚ್ ಮಾಡ್ತೀರಾ ಇಂಟರ್ನೆಟ್ ಅಲ್ಲಿ, ಶಾಪ್ಸ್ ಅಲ್ಲಿ. ಆಮೇಲೆ ಬೇರೆ ಆಪ್ಷನ್ ಅನ್ನ ಇವ್ಯಾಲ್ಯುಯೇಟ್ ಮಾಡ್ತೀರಾ, ಆಮೇಲೆ ಪರ್ಚೇಸ್ ಮಾಡ್ತೀರಾ. ಆಮೇಲೆ ಪೋಸ್ಟ್ ಪರ್ಚೇಸ್ ನಿಮಗೆ ಸ್ಯಾಟಿಸ್ಫೈ ಆಯ್ತಾ, ಡಿಸ್ಸ್ಯಾಟಿಸ್ಫೈ ಆಯ್ತಾ ಅನ್ನೋದು ಬರುತ್ತೆ. ಓಕೆ. ದೆನ್ 105. ನೋಡಿ, 120 ಕ್ವಶನ್ಸ್ ಇದೆ. ನೀವು ಇಲ್ಲಿವರೆಗೂ ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಈ ಒಂದು ಎಂಟೈರ್ 120 ಕ್ವಶನ್ ಇಂದ ಒಂದು 20 ಕ್ವಶನ್ಸ್ ಆದ್ರೂ ಬಂದ್ರೆ ದಟ್ ಈಸ್ ದ ಗ್ರೇಟ್ ಸಕ್ಸಸ್. ಓಕೆ. ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಲೈಕ್ ಪರ್ಸೆಪ್ಷನ್, ಲರ್ನಿಂಗ್ ಅಂಡ್ ಮೋಟಿವೇಶನ್ ಇನ್ಫ್ಲೂಯೆನ್ಸ್ ಕನ್ಸ್ಯೂಮರ್ ಬಿಹೇವಿಯರ್. ಹೌದು, ಕನ್ಸ್ಯೂಮರ್ ಬಿಹೇವಿಯರ್ ಅನ್ನ ಪರ್ಸೆಪ್ಷನ್, ಲರ್ನಿಂಗ್, ಮೋಟಿವೇಶನ್ ಮತ್ತೆ ಇನ್ಫ್ಲೂಯೆನ್ಸ್ ಅನ್ನೋದು ಇಂಪ್ಯಾಕ್ಟ್ ಮಾಡುತ್ತೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಶುಡ್ ಅಲೈನ್ ವಿತ್ ಕನ್ಸ್ಯೂಮರ್ ಸೈಕಾಲಜಿ. ಎಸ್, ಹೌದಾ, ಎರಡು ಕೂಡ ಕರೆಕ್ಟ್ ಆಗಿದೆ. ದೆನ್ 106. ಪ್ರೈಸ್ ಡಿಸ್ಕ್ರಿಮಿನೇಷನ್ ಮೀನ್ಸ್. ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಏನು? ನಿಮ್ಗೆ ಗೊತ್ತೇ ಇದೆ, ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಡಿಫರೆಂಟ್ ಪ್ರೈಸಸ್ ಫಾರ್ ಸೇಮ್ ಪ್ರಾಡಕ್ಟ್ ಟು ಡಿಫರೆಂಟ್ ಕಸ್ಟಮರ್ಸ್. ಸೇಮ್, ಈಗ ನೀವು ಸ್ಟ್ರೀಟ್ ಶಾಪಿಂಗ್ ಗೆ ಹೋಗಿರ್ತೀರಾ, ಸೇಮ್ ಟಾಪ್ ಅನ್ನ ನಿಮಗೆ ಬೇರೆ ಪ್ರೈಸ್ ಗೆ ಕೊಡ್ತಾರೆ, ಬೇರೆಯವರಿಗೆ ಬೇರೆ ಪ್ರೈಸ್ ಗೆ ಕೊಡ್ತಾರೆ. ಆ ಒಂದು ಅಲ್ಲಿ ಸ್ಟ್ರೀಟ್ ಶಾಪರ್ಸ್ ಯಾರಿರ್ತಾರೆ ಅವರು. ಯಾಕೆ ಅಂದ್ರೆ ಬೇಸ್ಡ್ ಆನ್ ಪರ್ಸೆಪ್ಷನ್, ನೀವು ಎಷ್ಟು ಪೇ ಮಾಡಬಹುದು ಅನ್ನುವಂತ ಪರ್ಸೆಪ್ಷನ್ ಬೇಸ್ಡ್ ಮೇಲೆ ಅವರು ನಿಮಗೆ ಒಂದು ಪ್ರೈಸ್ ಅನ್ನ ಅಪ್ಲೈ ಮಾಡ್ತಾರೆ. ದೆನ್ ಸ್ಕಿಮ್ಮಿಂಗ್ ಪ್ರೈಸಿಂಗ್ ಸ್ಟ್ರಾಟಜಿ ಈಸ್ ಯೂಸ್ಡ್ ವೆನ್. ಸ್ಕಿಮ್ಮಿಂಗ್ ಪ್ರೈಸ್ ಅನ್ನ ಯಾವಾಗ ಮಾಡ್ತಾರೆ? ಸ್ಕಿಮ್ಮಿಂಗ್ ಅಂದ್ರೆ ಏನ್ ಹೇಳಿ? ಹೈ ಪ್ರೈಸಿಂಗ್. ಮಾರ್ಕೆಟ್ ಈಸ್ ಹೈಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಸ್ಕಿಮ್ಮಿಂಗ್ ಪ್ರೈಸ್ ಹಾಕಿದ್ರೆ ನಿಮ್ಮ ಪ್ರಾಡಕ್ಟ್ ಅನ್ನ ಯಾರು ಪರ್ಚೇಸ್ ಮಾಡೋದಿಲ್ಲ. ಪ್ರಾಡಕ್ಟ್ ಈಸ್ ನ್ಯೂ ಅಂಡ್ ಯೂನಿಕ್. ನೋಡಿ, ಪ್ರಾಡಕ್ಟ್ ನ್ಯೂ ಇದೆ ಬಟ್ ಯೂನಿಕ್ ಇದೆ, ಆಗ ಸ್ಕಿಮ್ಮಿಂಗ್ ಪ್ರೈಸಿಂಗ್ ಈಸ್ ಓಕೆ. ಕ್ವಶನ್ ನಂಬರ್ 108. ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಇನ್ಕ್ಲೂಡ್ಸ್. ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು? ಮಿಡಲ್ ಮ್ಯಾನ್ ಹೂ ಮೂವ್ ಗೂಡ್ಸ್ ಫ್ರಮ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್. ಓಕೆ. ದೆನ್ ಕ್ವಶನ್ ನಂಬರ್ 109. ಪರ್ಸನಲ್ ಸೆಲ್ಲಿಂಗ್ ಈಸ್ ಮೋಸ್ಟ್ ಎಫೆಕ್ಟಿವ್ ವೆನ್. ಪರ್ಸನಲ್ ಸೆಲ್ಲಿಂಗ್ ಅನ್ನೋದು ಯಾವಾಗ ಎಫೆಕ್ಟಿವ್ ಆಗಿರುತ್ತೆ ಗೊತ್ತಾ? ಪ್ರಾಡಕ್ಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ತುಂಬಾ ಇನ್ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಇದೆ, ಅದಕ್ಕೆ ಪರ್ಸನಲ್ ಸೆಲ್ಲಿಂಗ್ ಮಾಡಿ ಏನ್ ಮಾಡ್ತೀರಾ? ಅದು ಪರ್ಸನಲ್ ಸೆಲ್ಲಿಂಗ್ ಕಾಸ್ಟ್ ಪ್ರಾಡಕ್ಟ್ ಕಾಸ್ಟ್ ಇಂದ ಜಾಸ್ತಿ ಆಗುತ್ತೆ. ಬಯರ್ ಆರ್ ಫ್ಯೂ. ಬಯರ್ಸ್ ತುಂಬಾ ಕಡಿಮೆ ಜನ ಇದ್ದಾರೆ. ಅಲ್ಲಿ ಡೆಮಾನ್ಸ್ಟ್ರೇಷನ್ ಅಂದ್ರೆ ಯಾವ ರೀತಿಯ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದು, ಅಂದ್ರೆ ಮಷನರೀಸ್ ಇರುತ್ತೆ ಅಂತದಕ್ಕೆ ಡೆಮಾನ್ಸ್ಟ್ರೇಷನ್ ಅನ್ನೋದು ಬೇಕು. ಅಂಥದ್ರಲ್ಲಿ
ಈ ಒಂದು ಪರ್ಸನಲ್ ಸೆಲ್ಲಿಂಗ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಕ್ವಶನ್ ನಂಬರ್ 110, ಸೇಲ್ಸ್ ಪ್ರಮೋಷನ್ ಪ್ರೈಮರಿಲಿ ಏಮ್ಸ್ ಅಟ್. ಸೇಲ್ಸ್ ಪ್ರಮೋಷನ್ ಅಂದ್ರೆ ಏನ್ ಹೇಳಿ, ಬೈ ಒನ್ ಗೆಟ್ ಒನ್ ಫ್ರೀ. ಹೀಗೆ ಅದು ಯಾಕೆ ಮಾಡ್ತಾರೆ ಸೇಲ್ಸ್ ಪ್ರಮೋಷನ್ ಅನ್ನ ಅಂದ್ರೆ ಇಮಿಡಿಯೇಟ್ ಇನ್ಕ್ರೀಸ್ ಇನ್ ಸೇಲ್. ನೋಡಿ, ಬೈ ಒನ್ ಗೆಟ್ ಒನ್ ಕೊಡೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಲಾಭ ಆಗೋದಿಲ್ಲ. ಇಮಿಡಿಯೇಟ್ ಆಗಿ ಸ್ಟಾಕ್ ಕ್ಲಿಯರೆನ್ಸ್ ಮಾಡಬೇಕಾಗಿದೆ ಅಥವಾ ಸೇಲ್ಸ್ ಅನ್ನ ಜಾಸ್ತಿ ಮಾಡಬೇಕಾಗಿದೆ. ದೆನ್ 101, ರಿಲೇಶನ್ಶಿಪ್ ಮಾರ್ಕೆಟಿಂಗ್ ಫೋಕಸಸ್ ಆನ್. ರಿಲೇಶನ್ಶಿಪ್ ಮಾರ್ಕೆಟಿಂಗ್ ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ, ಬಿಲ್ಡಿಂಗ್ ಲಾಂಗ್ ಟರ್ಮ್ ಕಸ್ಟಮರ್ ಎಂಗೇಜ್ಮೆಂಟ್. ಅರ್ಥ ಆಯ್ತಾ. ಅಂದ್ರೆ ರಿಲೇಶನ್ಶಿಪ್ ಮಾರ್ಕೆಟಿಂಗ್ ಅಂದ್ರೆ ಒಂದು ಕಸ್ಟಮರ್ ಮತ್ತೆ ಆ ಕಸ್ಟಮರ್ ಮತ್ತೆ ಆ ಬ್ರ್ಯಾಂಡಿನ ಮಧ್ಯೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್, ಬ್ರ್ಯಾಂಡ್ ವ್ಯಾಲ್ಯೂನ ಡೆವಲಪ್ ಮಾಡೋದು. ಗ್ರೀನ್ ಮಾರ್ಕೆಟಿಂಗ್ ಅಂದ್ರೆ ಏನ್ ಹೇಳಿ, ಎನ್ವಿರಾನ್ಮೆಂಟಿನ ಕಾಳಜಿನ ತೆಗೆದುಕೊಳ್ಳುವುದು. ಸೆಲ್ಲಿಂಗ್ ಇಕೋ ಫ್ರೆಂಡ್ಲಿ ಅಂಡ್ ಸಸ್ಟೈನೇಬಲ್ ಪ್ರಾಡಕ್ಟ್ಸ್. ಓಕೆ. 113, which management principle advocates that an employee should receive orders from only one superior to avoid confusion. ನಿಮ್ಗೆ ಗೊತ್ತೇ ಇದೆ, ಯೂನಿಟಿ ಆಫ್ ಕಮಾಂಡ್. ಓಕೆನಾ. ಯೂನಿಟಿ ಆಫ್ ಕಮಾಂಡ್ ಅಂದ್ರೆ ಒಬ್ಬನೇ ಒಬ್ಬ ಬಾಸ್ ಇರಬೇಕು, ಅಂದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದಿಲ್ಲ. Then transformational leadership is best described as a style where the leader. Transformational leadership ಅಂದ್ರೆ ಏನು, ಆತ ಟ್ರಾನ್ಸ್ಫಾರ್ಮೇಶನ್ ಬದಲಾವಣೆನ ಬಯಸ್ತಾನೆ. ಮೋಟಿವೇಟ್, ಕ್ರಿಯೇಟ್ ವಿಷನ್, ಎನ್ಕರೇಜ್ ಇನೋವೇಟಿವ್ ಚೇಂಜಸ್. ಓಕೆನಾ. ಇದು ಎಲ್ಲಿ ಸುಟೇಬಲ್, ಮೇಂಟೈನಿಂಗ್ ರೂಟೀನ್ ಅನ್ನ ಮೇಂಟೈನ್ ಮಾಡೋದಿದ್ರೆ ಅಲ್ಲಿ ಯಾವುದೇ ರೀತಿಯ ಚೇಂಜಿನ ಅಥವಾ ಎನ್ಕರೇಜ್ಮೆಂಟಿನ ಇನೋವೇಷನ್ ಅವಶ್ಯಕತೆ ಇಲ್ಲ. ಇನ್ಸ್ಪೈರ್ಸ್ ಅಂಡ್ ಮೋಟಿವೇಟ್ಸ್ ಫಾಲೋವರ್ಸ್ ಟು ಅಚೀವ್ ಚೇಂಜಸ್. ಎಲ್ಲಿ ಚೇಂಜಿನ ಅವಶ್ಯಕತೆ ಇದೆಯೋ ಅಲ್ಲಿ ಟ್ರಾನ್ಸ್ಫಾರ್ಮೇಶನಲ್ ಲೀಡರ್ಶಿಪ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಮಾಡಬೇಕಾಗಿರೋದೇನು, ಸ್ಟೈಲ್ಸ್ ಆಫ್ ಲೀಡರ್ಶಿಪ್ ಮತ್ತೆ ನಾನು ಹೇಳ್ತಾ ಇರುವಂತ ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ಸ್ಟೈಲ್ಸ್ ಆಫ್ ಲೀಡರ್ಶಿಪ್, ಥಿಯರೀಸ್ ಆಫ್ ಲೀಡರ್ಶಿಪ್, ಥಿಯರೀಸ್ ಆಫ್ ಮೋಟಿವೇಶನ್, ಇವುಗಳನ್ನ ಓದ್ಕೊಳ್ಬೇಕು. ದೆನ್ ಇನ್ ಮಾಸ್ಲೋಸ್ ಹೆರಾರ್ಕಿ ಆಫ್ ನೀಡ್ಸ್, ಹೈಯೆಸ್ಟ್ ಲೆವೆಲ್ ಆಫ್ ನೀಡ್ ಯಾವ್ದು ಹೇಳಿ, ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್. ಇದರಿಂದ ಕ್ವಶನ್ ಬರಬಹುದು. ಅದೇ ನಾನು ಹೇಳಿದೆ, ಥಿಯರೀಸ್ ಆಫ್ ಮೋಟಿವೇಶನ್ ನ ಓದ್ಕೊಳ್ಬೇಕು. ಇನ್ ಹರ್ಸ್ಬರ್ಗ್ಸ್ ಟೂ ಫ್ಯಾಕ್ಟರ್ ಥಿಯರಿ, ಹರ್ಸ್ಬರ್ಗ್ಸ್ ಟೂ ಫ್ಯಾಕ್ಟರ್ ಥಿಯರಿ ಅಂತ ಬಂದಾಗ ನಿಮಗೆ ಗೊತ್ತೇ ಇದೆ, ಅಲ್ಲಿ ಫ್ಯಾಕ್ಟರ್ಸ್, ಮೋಟಿವೇಟರ್ಸ್ ಮತ್ತೆ ಅಂದ್ರೆ ಕೆಲವೊಂದು ಫ್ಯಾಕ್ಟರ್ಸ್ ನಮಗೆ ಮೋಟಿವೇಶನ್ ಕ್ರಿಯೇಟ್ ಮಾಡುತ್ತೆ, ಕೆಲವೊಂದು ನಮ್ಮ ಮೋಟಿವೇಶನ್ ಕಡಿಮೆ ಮಾಡುತ್ತೆ. ಟೂ ಫ್ಯಾಕ್ಟರ್ ಥಿಯರಿ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಅವುಗಳಲ್ಲಿ ನಾವೇನಂತೀವಿ, ಮೋಟಿವೇಟರ್ಸ್ ಅಂಡ್ ಹೈಜಿನ್ ಫ್ಯಾಕ್ಟರ್ಸ್ ಅಂತ. ಇನ್ ಹರ್ಸ್ಬರ್ಗ್ಸ್ ಫ್ಯಾಕ್ಟರ್ ಥಿಯರಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಹೈಜಿನ್ ಫ್ಯಾಕ್ಟರ್ ನಾಟ್ ಮೋಟಿವೇಟಿಂಗ್. ಓಕೆ. ಅಚೀವ್ಮೆಂಟ್, ರೆಕಗ್ನೈಸೇಷನ್, ಸ್ಯಾಲರಿ, ರೆಸ್ಪಾನ್ಸಿಬಿಲಿಟಿ. ನೋಡಿ, ಅಚೀವ್ಮೆಂಟ್, ರೆಕಗ್ನೈಸೇಷನ್, ರೆಸ್ಪಾನ್ಸಿಬಿಲಿಟಿಗಳು ಮೋಟಿವೇಟರ್ಸ್ ಅಲ್ಲಿ ಬರುತ್ತೆ. ಸ್ಯಾಲರಿಯನ್ನು ಹೈಜಿನ್ ಫ್ಯಾಕ್ಟರ್ ಅಂತ ಯಾಕೆ ಕನ್ಸಿಡರ್ ಮಾಡ್ತೀವಿ, ಹೈಜಿನ್ ಫ್ಯಾಕ್ಟರ್ ಅಂದ್ರೆ ಯಾವುದು ಗೊತ್ತಾ, ಯಾವುದರ ಅಬ್ಸೆನ್ಸ್ ಅಲ್ಲಿ ನಮಗೆ ಮೋಟಿವೇಶನ್ ಸಿಗೋದಿಲ್ಲ. ಹೈಜಿನ್ ಫ್ಯಾಕ್ಟರ್ ಲೈಕ್ ಸ್ಯಾಲರಿ ಪ್ರಿವೆಂಟ್ಸ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಬಟ್ ಡು ನಾಟ್ ಕ್ರಿಯೇಟ್ ಲಾಂಗ್ ಟರ್ಮ್ ಮೋಟಿವೇಶನ್. ಅಂದ್ರೆ ಹೈಜಿನ್ ಫ್ಯಾಕ್ಟರ್ಸ್ ಏನ್ ಮಾಡುತ್ತೆ ಗೊತ್ತಾ, ಅವು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕಡಿಮೆ ಮಾಡುತ್ತೆ. ಓಕೆ. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕಡಿಮೆ ಮಾಡುತ್ತೆ, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಅವುಗಳು ಇಲ್ಲ ಅಂದ್ರೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಕ್ರಿಯೇಟ್ ಆಗುತ್ತೆ, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಅವು ಮೋಟಿವೇಟ್ ಮಾಡೋದಿಲ್ಲ. ಓಕೆನಾ. ದೆನ್ 117, ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್. ಕಾರ್ಪೊರೇಟ್ ಗವರ್ನೆನ್ಸಿನ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಪ್ರೊಟೆಕ್ಟ್ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟ್ ಅಂಡ್ ಎನ್ಶೋರ್ಸ್ ಅಕೌಂಟೇಬಿಲಿಟಿ. ನೋಡಿ, ಕಾರ್ಪೊರೇಟ್ ಗವರ್ನೆನ್ಸ್ ಅನ್ನ ಯಾಕೆ ಜಾರಿಗೆ ತಂದ್ರು, ಈಗಂತೂ 2013 ಕಂಪನೀಸ್ ಆಕ್ಟ್ ಅಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಅನ್ನ ಕಂಪಲ್ಷನ್ ಮಾಡಿದ್ದಾರೆ. ಯಾಕೆ ಗೊತ್ತಾ, ಶೇರ್ ಹೋಲ್ಡರ್ಸ್ ಅಂದ್ರೆ ರಿಯಲ್ ಓನರ್ಸ್ ಆಫ್ ದ ಕಂಪನಿ, ಆದ್ರೆ ಮ್ಯಾನೇಜ್ಮೆಂಟ್ ಅನ್ನೋದು ಶೇರ್ ಹೋಲ್ಡರ್ಸ್ ಅನ್ನ ಕಾಳಜಿ ತೆಗೆದುಕೊಳ್ಳದೆ ಅವರು ಇನ್ಸೈಡರ್ ಟ್ರೇಡಿಂಗ್ ಮಾಡಬಹುದು ಅಥವಾ ತಮ್ಮ ಲಾಭಕ್ಕಾಗಿ ಶೇರ್ ಹೋಲ್ಡರ್ಸ್ ಮನಿಯನ್ನ ಯೂಸ್ ಮಾಡ್ಕೊಳ್ಬಹುದು. ಹೀಗಾಗಿ ಪ್ರೊಟೆಕ್ಟ್ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟ್ ಅಂಡ್ ಎನ್ಶೋರ್ಸ್ ಅಕೌಂಟೇಬಿಲಿಟಿ. ಓಕೆ. ದೆನ್ 118, ಬಿಸ್ನೆಸ್ ಎಥಿಕ್ಸ್ ಇಸ್ ಪ್ರೈಮರಿಲಿ ಕನ್ಸರ್ನ್ಸ್. ಬಿಸ್ನೆಸ್ ಎಥಿಕ್ಸ್ ಅಂದ್ರೆ ಏನು ಹೇಳಿ, ಮಾರಲ್ ಪ್ರಿನ್ಸಿಪಲ್ಸ್ ಗೈಡಿಂಗ್ ಬಿಸ್ನೆಸ್ ಕಂಡಕ್ಟ್ಸ್. ವೆರಿ ಈಸಿ. ದೆನ್ 119, which characteristic is typically of a partnership from the ownership. ಅಂದ್ರೆ which characteristic, ಯಾವ characteristic of a partnership form of ownership. ಅಂದ್ರೆ ಟೈಪ್ಸ್ ಆಫ್ ಓನರ್ಶಿಪ್ ಬೇರೆ ಬೇರೆ ಇದೆ, ಸೋಲ್ ಪ್ರೊಪ್ರೈಟರ್ಶಿಪ್ ಇದೆ, ಪಾರ್ಟ್ನರ್ಶಿಪ್ ಇದೆ. ಇವುಗಳಲ್ಲಿ ಕೊಟ್ಟಿರೋದು ಯಾವುದು ಪಾರ್ಟ್ನರ್ಶಿಪ್ ಅನ್ನು ಎಕ್ಸ್ಪ್ಲೇನ್ ಮಾಡುತ್ತೆ, ಲಿಮಿಟೆಡ್ ಲಯಬಿಲಿಟಿ ಆಫ್ ಆಲ್ ಓನರ್ಸ್, ಸಿಂಗಲ್ ಓನರ್ ಕಂಟ್ರೋಲ್, ಅನ್ಲಿಮಿಟೆಡ್ ಲಯಬಿಲಿಟಿ ಆಫ್ ಪಾರ್ಟ್ನರ್ಸ್, ಶೇರ್ಸ್ ಟ್ರೇಡೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜ್. ನಿಮಗೆ ಗೊತ್ತು, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಸ್ಪೆಸಿಫಿಕ್ ಆಗಿ ಕೊಡದೇ ಇದ್ದಾಗ ಅನ್ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ ಪಾರ್ಟ್ನರ್ಸ್ ಇಂದು. ಇನ್ ದ ಜನರಲ್ ಪಾರ್ಟ್ನರ್ಶಿಪ್, ಪಾರ್ಟ್ನರ್ಸ್ ಟಿಪಿಕಲಿ ಹ್ಯಾವ್ ಅನ್ಲಿಮಿಟೆಡ್ ಲಯಬಿಲಿಟಿ ಫಾರ್ ದ ಬಿಸ್ನೆಸ್ ಡೆಟ್. ಓಕೆನಾ. 120, ಲಾಸ್ಟ್ ಕ್ವಶನ್ ಗೆ ನಾವು ರೀಚ್ ಆಗಿದ್ದೀವಿ. ಇಲ್ಲಿಯವರೆಗೂ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನೀವು ಇಲ್ಲಿಯವರೆಗೂ ಏನು ಓದದೇ ಇರಬಹುದು ಅಥವಾ ಓದಿದೀರಾ ಅಂದ್ರೂ ಕೂಡ ಒಂದು ರಿವಿಷನ್ ಫಾರ್ಮಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರು ಕೂಡ ವೆಲ್ ಅಂಡ್ ಗುಡ್. ಆದ್ರೆ ಇಲ್ಲಿಯವರೆಗೂ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈ 120 ಕ್ವಶನ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ನನಗೆ ಅನ್ಸುತ್ತೆ. ನೋಡೋಣ. ಅದೇ ರೀತಿ ನಿಮ್ಮ ಎಕ್ಸಾಮ್ ಆದ್ಮೇಲೂ ಕೂಡ ಈ ವಿಡಿಯೋದ ಕೆಳಗೆ ಬಂದು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕಂಪೋನೆಂಟ್ ಆಫ್ ಸಾರ್ಟ್ ಅನಾಲಿಸಿಸ್. ನಿಮಗೆ ಗೊತ್ತು, ಸ್ಟ್ರೆಂತ್, ವೀಕ್ನೆಸಸ್, ಅಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಸಾರ್ಟ್ ಅನಾಲಿಸಿಸ್ ನ ಪಾರ್ಟ್ ಅಲ್ಲ. ಓಕೆನಾ. ಧನ್ಯವಾದಗಳು.
ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ 120 ಕ್ವಶನ್ಸ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಒಂದು 2023ರ ಕ್ವಶನ್ ಪೇಪರಿನ ಮುಂದುವರೆದ ಭಾಗವನ್ನ ನಾಳೆ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಈ 2 ವಿಡಿಯೋದನ್ನ ತಪ್ಪದೆ ನೋಡ್ಕೊಳ್ಳಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.